ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಯಜ್ಞದ ಎಲ್ಲ ಆದಿರತ್ನರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ದಿನ ಬಾಬಾರವರು ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಮಹಾವಾಕ್ಯಗಳು ಕೂಡ ಅನೇಕ ವಿಚಾರಗಳನ್ನು ನಮಗೆ ತಿಳಿಸಿದೆ. ಡ್ರಾಮಾದ ಕುರಿತಾಗಿ ಬಹಳಷ್ಟು ಇವತ್ತು ಬಾಬಾರವರು ಹೇಳಿದ್ದಾರೆ. ಆದರೆ ಈ ದಿನದ ಸ್ಲೋಗನ್ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ಸ್ಲೋಗನಲ್ಲಿ ಬಾಬಾರವರು ತಿಳಿಸ್ತಾ ಇದ್ದಾರೆ, ಸಂಕಲ್ಪದ ಮೂಲಕವೂ ಸಹ ಯಾರಿಗೂ ದುಃಖವನ್ನ ಅಶಾಂತಿಯನ್ನ ನೀಡದೆ ಇರುವುದೇ ನಿಜವಾದ ಅಹಿಂಸೆ. ಸಾರ ಹೇಳ್ತಾ ಇದ್ದೀನಿ ನಾನು. ಸಂಕಲ್ಪ ಮಾತ್ರದಿಂದಲೂ ಯಾರಿಗೂ ದುಃಖ ಕೊಡದೇ ಇರುವುದು, ಯಾರನ್ನೂ ಅಶಾಂತಪಡಿಸದೇ ಇರುವುದು, ಇದು ನಿಜವಾದ ಅಹಿಂಸೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಹಿಂಸೆ ಎಷ್ಟು ಪ್ರಕಾರದಲ್ಲಿದೆ? ಡೈರೆಕ್ಟ್ ಆಗಿ ಅವರಿಗೆ ಅಥವಾ ಪ್ರಾಣಿ ಪಕ್ಷಿ ಯಾವುದೇ ಜೀವರಾಶಿ ಅಥವಾ ಮನುಷ್ಯಾತ್ಮರಿಗೂ ಕೂಡ ಹೊಡೆಯೋದು, ಬಡಿಯೋದು, ಬಂಧಿಸುವುದು, ಹೆದರಿಸುವುದು ಇದೆಲ್ಲವೂ ಕೂಡ ಸ್ಥೂಲವಾದ ಹಿಂಸೆಯಾಗಿದೆ. ಅಂದರೆ ಅದರ ಸ್ಪರ್ಶದಿಂದ ಏನಾದರೂ ಮಾಡುವಂಥದ್ದು ಕರ್ಮಗಳು, ಮುಟ್ಟಿ ಒಡೆದು ಬಡುದು ಮಾಡುವಂಥ ಹಿಂಸೆ ಬೇರೆ. ಇನ್ನು ಮುಟ್ಟದೆಯೂ ಕೂಡ ಹಿಂಸೆ ಮಾಡಬಹುದು. ಯಾವುದರಿಂದ ಅಂದರೆ ಮಾತುಗಳನ್ನು ಹಾಡಿ, ಎದರಿಸಿ, ಬೆದರಿಸಿ, ಭಯ ತರಿಸಿ, ಚುಚ್ಚು ಮಾತುಗಳನ್ನಾಡಿ, ಅವರಿಗೆ ಅವಮಾನ ಮಾಡಿ, ನಿಂದನೆ ಮಾಡಿ, ಅನೇಕ ರೂಪದಲ್ಲಿ ಹೀಯಾಳಿಸಿ, ಮಾತಿನಿಂದಲೂ ಕೂಡ ಚಿತ್ರಹಿಂಸೆಯನ್ನು ಕೊಡಬಹುದು, ಕೊಡುತ್ತಾ ಇದ್ದಾರೆ. ಇನ್ನು ಕೆಲವರು ಒಡೆಯೋದು ಇಲ್ಲ, ಬಡಿಯೋದು ಇಲ್ಲ, ಅವ್ರ ಹತ್ರಕ್ಕೆ ಹೋಗೋದೂ ಇಲ್ಲ, ಮತ್ತೆ ಅವ್ರು ಎದರಲ್ಲಿ ನಿಂತು ಮಾತಾಡಿಯೂ ಕೂಡ ಅವ್ರಿಗೆ ಹಿಂಸೆ ಕೊಡೋದಿಲ್ಲ. ಇನ್ನು ಬೇರೆಯವ್ರ ಮುಂದೆ ಅವ್ರ ಬಗ್ಗೆ ಎಲ್ಲ ನೆಗೆಟಿವ್ ಅನ್ನ ಹೇಳಿ, ನಕಾರಾತ್ಮಕವನ್ನು ಬೀರಿ, ಚಾಡಿ ಹೇಳುವ ಚಾಳಿಯಿಂದ ಇನ್ನೊಬ್ಬರಿಗೆ ದುಃಖವನ್ನು ಕೊಡೋದು, ಇದು ಒಂದು ರೀತಿ. ಇದು ಸ್ಥೂಲವಾಗಿಯೇ ಶಬ್ದದ ಮುಖಾಂತರ, ಕರ್ಮದ ಮುಖಾಂತರ. ಇನ್ನು ಬಾಬಾರವ್ರು ಹೇಳ್ತಾರೆ, ಇವು ಎರಡೂ ಕೂಡ ನೀವು ಮಾಡೋದಿಲ್ಲ. ಎರಡೂ ಮಾಡ್ತಾ ಇದ್ದೀರಿ ಅಂದರೆ ನೀವು ಈ ಮಾರ್ಗದಲ್ಲಿ ಇಲ್ಲ ಅಂತ ನಿಮಗೆ ಹೇಳಿದ್ರೂ ಉಪಯೋಗ ಇಲ್ಲ. ಇವತ್ತಿನ ಕ್ಲಾಸ್ ನೀವೇನಾದರೂ ಚಾಡಿ ಹೇಳ್ತಾ ಇದ್ರಿ, ಬೇರೆಯವ್ರ ಬಗ್ಗೆ ನಿಂದನೆ ಮಾಡ್ತಾ ಇದ್ರಿ, ಬೇರೆಯವ್ರ ಬಗ್ಗೆ ಹೇಳ್ತಾ ಇದ್ದೀರಿ, ಪರಚಿಂತನೆ ಪರದರ್ಶನದಲ್ಲಿ ಮುಳುಗಿದಿರಿ, ನೀವೇನು ಡೈರೆಕ್ಟಾಗಿ ಹೇಳ್ತಾ ಇಲ್ಲ, ನೀವು ಅವ್ರಿಗೇನು ಹೊಡಿತಾ ಇಲ್ಲ, ಬಡಿತಾ ಇಲ್ಲ ಅಂದ್ರೂ ನೀವು ಈ ಮಾರ್ಗದಲ್ಲಿ ಇಲ್ಲ. ಅಂದರೆ ಈ ಮಾರ್ಗದಲ್ಲಿ ಇರೋರು ಪ್ರತಿಶತ 90% ನಾವು ಸಾತ್ವಿಕರು, ಹಿಂಸಾವಾದಿಗಳಲ್ಲ, ನಾವು ಅಹಿಂಸಾವಾದಿಗಳು.
ಅಂದರೆ ನಾವು ಯಾರಿಗೂ ಕೂಡ ಭಯಪಡಿಸುವವರಲ್ಲ, ಬಂಧಿಸುವವರಲ್ಲ, ದುಃಖ ಪಡಿಸುವವರಲ್ಲ, ಹೊಡೆಯೋದು ಬಡಿಯೋದು ಅಂತೂ ದೂರದ ಮಾತು. ಇನ್ನು ಪರಿಸ್ಥಿತಿ ಬಂತಣ್ಣವ್ರೆ ಮತ್ತು ಅವ್ರು ಆ ಥರ ಮಾಡಿದ್ರು, ಅದಕ್ಕೆ ನಾನು ಬೈದು ಬಿಟ್ಟೆ, ಆ ಥರನೂ ನಾವು ಮಾಡೋರಲ್ಲ. ಸಹನೆ ಮಾಡ್ಕೊಳ್ಬೇಕಂತದ ಕಡೆ. ಯಾಕಂದ್ರೆ ರಾಜಯೋಗಿಗಳು ನಮ್ಮಲ್ಲಿ ಸಹನ ಶಕ್ತಿ ಇದೆ, ಅಳವಡಿಸಿಕೊಳ್ಳುವ ಶಕ್ತಿ ಇದೆ, ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಇದೆ, ಸಂಕ್ಷಿಪ್ತಗೊಳಿಸುವ ಶಕ್ತಿ ಇದೆ, ಎದುರಿಸುವ ಶಕ್ತಿ ಇದೆ. ಎದುರಿಸುವ ಶಕ್ತಿ ಐತಲ್ಲಣ್ಣವ್ರೆ, ಅದಕ್ಕೆ ಎದುರಿಸ್ತಾ ಇದ್ದೀರಿ. ಎದುರಿಸುವ ಶಕ್ತಿ ಇಲ್ಲಿ ಬಳಸೋದಲ್ಲ, ಅದು ಇಲ್ಲಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಮತ್ತು ಅಳವಡಿಸಿಕೊಳ್ಳುವ ಶಕ್ತಿ. ಅವರು ನಮಗೇನೇ ಅವಮಾನ ಮಾಡಿದ್ರು, ಅವರಿಂದ ನಮಗೇನೇ ಮೋಸ ಆಗಿದ್ರು, ನಷ್ಟ ಆಗಿದ್ರು ಕೂಡ ಸಮಾವೇಶ ಮಾಡಿಕೊಳ್ಳೋರಾಗಬೇಕೇ ಹೊರತಾಗಿ ಎದುರಿಸೋದು ಒಂದು ಶಕ್ತಿ ಇದೆಯಲ್ಲನವ್ರೆ ಅಂತ ಅದನ್ನು ಇಲ್ಲಿ ಪ್ರಯೋಗ ಮಾಡಿದ್ರೆ ಲೌಕಿಕದವರಿಗೂ ನಮಗೂ ಯಾವ ವ್ಯತ್ಯಾಸ ಇರೋದಿಲ್ಲ. ಅದಕ್ಕೆ ರಾಜಯೋಗಿಗಳಂದ್ರೆ ಅಷ್ಟ ಶಕ್ತಿವಂತರೇ ನಾವು. ಆದರೆ ಯಾವ ಶಕ್ತಿಯನ್ನು ಎಲ್ಲಿ ಬಳಸಬೇಕು ಅಂತ ವಿವೇಕ ಇಲ್ಲ ಅಂದರೂ ಕೂಡ ಮತ್ತೆ ಅದು ಶ್ರೀಮತ ಉಲ್ಲಂಘನೆ, ವಿರೋಧಿಗಳಾಗ್ತೇವೆ ನಾವು. ಬೇರೆಯವರು ನಮಗೆ ಅವಮಾನ ಮಾಡಿದ್ರು, ನಿಂದನೆ ಮಾಡಿದ್ರು, ಚಾಡಿ ಹೇಳಿದ್ರು, ಏನೋ ಮಾಡಿ ನಮ್ಮನ್ನು ಎದುರಿಸಿದ್ರು, ಏನೋ ಮಾಡಲಿಕ್ಕೆ ಬಂದ್ರು ಅಂದರೂ ಕೂಡ ನಾವು ಶಾಂತವಾಗಿರಬೇಕು, ಸಹನೆಯಿಂದ ಇರಬೇಕು, ತಾಳ್ಮೆಯಿಂದ ಇರಬೇಕು, ಸಮಾಧಾನಿಯಾಗಿರಬೇಕು, ಅಳವಡಿಸಿಕೊಂಡಿರಬೇಕು, ಅದನ್ನು ಸಮಾವೇಶಗೊಳಿಸಿಕೊಳ್ಳೋದಕ್ಕೂ ಬರಬೇಕು. ಅದಕ್ಕೆ ರಿಯಾಕ್ಟ್ ಮಾಡೋರಂತೂ ನಾವಲ್ಲ. ಈಗ ಇಲ್ಲ, ನಾವು ಎದುರಿಗೆ ಹೇಳಲ್ಲ ಅಣ್ಣವ್ರೆ, ಆದ್ರೆ ಮತ್ತೆ ನಮ್ಗೆ ತಡ್ಕೊಳಕ್ಕಾಗಲ್ಲ, ನಾವು ಯಾರ ಹತ್ರ ಆದ್ರೆ ಹೇಳ್ಕೊಳ್ತೀವಿ ಅನ್ನೋರು ಒಂದು ಕೆಟಗರಿ ಇರ್ತಾರೆ. ನಾವು ಹೊಡೆಯೋದಿಲ್ಲ, ಬಡಿಯೋದಿಲ್ಲ, ಅವ್ರಿಗೆ ಏನು ಹಿಂಸೆ ಮಾಡೋದಿಲ್ಲ, ಅವ್ರು ಎದುರಲ್ಲಿ ನಿಂತು ಕೂಡ ನಾವು ಯಾವತ್ತು ಕಾಲು ಕೆರೆದು ಜಗಳಕ್ಕೆ ಹೋಗೋದಿಲ್ಲ. ಆದರೆ ಅದನ್ನು ಅವ್ರು ಮಾಡಿರೋದನ್ನು ನಾವು ಸಹಿಸ್ಕೊಂಡು ಹೊಟ್ಟೆಲ್ಲಿ ಇಟ್ಕೊಳಕ್ಕಾಗಲ್ಲ ಅಣ್ಣವ್ರೆ. ಅದಕ್ಕೆ ನಮಗೆ ಬೇಕಾಗಿರೋರ ಹತ್ರ, ಅದು ಬೀಕೆಗಳ ಹತ್ರನೇ ಹೇಳ್ಕೊತೀನಿ ಅಣ್ಣವ್ರೆ, ನಾನು ಬೇರೆಯವ್ರ ಹತ್ರ ಹೇಳ್ಕೊಳ್ಳಲ್ಲ ಅಂದರೆ ಅದು ಕೂಡ ಶ್ರೀಮತದ ಉಲ್ಲಂಘನೆ. ಅಲ್ಲೂ ಕೂಡ ವಿಕಾರಗಳಿಗೆ ವಶವಾಗಿದ್ದಂಗೆನೆ, ಅಲ್ಲಿಯೂ ಕೂಡ ನಾವು ಹಿಂಸಾ ಪ್ರವೃತ್ತಿಯವರೇ, ನಾವು ಲೌಕಿಕದವರೇ ಆಗ್ಬಿಡ್ತೀವಿ. ಅದಕ್ಕೆ ನಾವು ರಾಜಯೋಗಿಗಳಾಗೋದ್ರ ಜೊತೆಗೆ ಬಹಳ ಸೂಕ್ಷ್ಮಮತಿಗಳಾಗಬೇಕಾಗ್ತದೆ, ಸೂಕ್ಷ್ಮ ದೃಷ್ಟಿ ಇರಬೇಕಾಗ್ತದೆ. ಡ್ರಾಮಾ ಅನುಸಾರ ಎಲ್ಲವೂ ಕೂಡ ಇಲ್ಲಿ ನಡೀತಾ ಇದೆ ಅಂತ ತಿಳಿದ ಮೇಲೂ, ಡ್ರಾಮಾ ಪರ್ಫೆಕ್ಟ್ ಅಂತ ಗೊತ್ತಾದ ಮೇಲೂ, ಡ್ರಾಮಾ ಹೂಬಹು ಎಕ್ಯುರೇಟ್ ಅಂತ ಗೊತ್ತಾದ ಮೇಲೂ ನನ್ನ ಪಾತ್ರವನ್ನು ಕೆಡಿಸಿಕೊಳ್ಳಬಾರದು, ನಮ್ಮ ಪಾತ್ರವನ್ನು ಕೆಡಿಸಿಕೊಳ್ಳಬಾರದು. ನಾವು ಕೋಪ ಮಾಡ್ಕೊಳ್ಳೋದು, ನಾವು ಚಾಡಿ ಹೇಳೋದು, ನಾವು ಸಹಿಸ್ಕೊಳ್ಳೋಕ್ಕಾಗದೆ ಇನ್ನೊಬ್ರ ಹತ್ರ ಹೇಳ್ಕೊಳ್ತೀವಿ ಅಂದರೆ ಅದು ಬಲಹೀನತೆಯ ಲಕ್ಷಣ. ಯಾಕೆ ಅಂದರೆ ನಿಮ್ಮಲ್ಲಿ ಯೋಗದ ಶಕ್ತಿ ಕಡಿಮೆ ಇರುವ ಕಾರಣ ಅಷ್ಟಶಕ್ತಿಗಳು ಸರಿಯಾಗಿ ತುಂಬಿರೋದಿಲ್ಲ. ಅಷ್ಟಶಕ್ತಿಗಳಿಲ್ಲದೆ ಇದ್ದಾಗ ಶಕ್ತಿವಂತರಾದರೆ ನೀವು ಸಹನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಬಹಳ ಜನ ಏನು ಅನ್ಕೊಂಡಿದ್ದಾರೆ, ಇವ್ರು ಎದುರ್ಕೊಂಡು ನನಗೇನು ಉತ್ತರ ಕೊಡ್ತಾ ಇಲ್ಲ, ಮಾತಿಗೆ ಮಾತು ಹೇಳ್ತಾ ಇಲ್ಲ ಅಂದರೆ, ಅವ್ರು ಏನೇ ಹೇಳ್ತಾ ಇದ್ರು ಸುಮ್ಮನೆ ನಿಂತಿದ್ದಾರೆ ಅಂದರೆ, ಒಂದು ಲೋಕದ ದೃಷ್ಟಿಯಲ್ಲಿ ನಿಮ್ಮನ್ನು ತಪ್ಪಿತಸ್ಥರಾಗಿ ನೋಡ್ತಾರೆ, ಇಲ್ಲ ಇವ್ರ ಕೈಲಾಗದವರು ಅಂತ ನೋಡ್ತಾರೆ. ಯಾರು? ಲೋಕದ ದೃಷ್ಟಿ. ಆದರೆ ಸ್ವಯಂ ಪರಮಾತ್ಮ ಹೇಳ್ತಾರೆ, ಮಕ್ಕಳೇ ಅದು ಬಲಹೀನತೆ, ಕೂಗಾಡೋದು, ಚೀರಾಡೋದು, ಬೈಯೋದು, ಅವಮಾನ ಮಾಡೋದು, ನಿಂದನೆ ಮಾಡೋದು. ಯಾಕೆ ಅಂದರೆ ನಿಮ್ಮಿಂದ ಏನೋ ಆಗಿದೆ ಅಂತ ಅವ್ರು ಅನ್ಕೊಂಡು ಬಡಬಡಿಸಿ ಅದನ್ನು ಸಹಿಸಿಕೊಳ್ಳೋ ಶಕ್ತಿ ಇಲ್ಲದೆ ನಿಮ್ಮ ಮೇಲೆ ಅದನ್ನು ತಿರುಗಿಸ್ತಾ ಇದ್ದಾರೆ. ಅಂದ್ರೆ ಅದನ್ನು ಸಹಿಸಿಕೊಳ್ಳೋ ಶಕ್ತಿ ಅವ್ರ ಹತ್ರ ಇಲ್ಲ. ಅವ್ರ ಲೌಕಿಕ, ಅವ್ರು ಸಮಾವೇಶ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅವರಿಗೆ. ಸಮಾಧಾನಿ ಸಹನೆಯಿಂದ ಇರೋಕೆ ಅವ್ರ ಹತ್ರ ತಾಳ್ಮೆ ಗುಣ ಇಲ್ಲ. ಆದರೆ ಎದುರುಕೊಂಡಿರೋದಲ್ಲ ಇದು, ಸಹನೆ ಮಾಡಿಕೊಳ್ಳೋದು, ಸುಮ್ಮನೆ ಇರೋದು, ಸಮಾಧಾನ ಪಡಿಸಿಕೊಳ್ಳೋದು, ಅಳವಡಿಸಿಕೊಳ್ಳೋದು, ಸಮಾವೇಶ ಮಾಡಿಕೊಳ್ಳೋದು ಶಕ್ತಿವಂತರ ಲಕ್ಷಣ, ಯೋಗಿಗಳ ಲಕ್ಷಣ, ಧೈರ್ಯಶಾಲಿಗಳ ಲಕ್ಷಣ ಇದು. ಯಾಕಂದ್ರೆ ಇವರು ನಿರ್ಭಯರಾಗಿರ್ತಾರೆ. ಅವರ ಮಾತುಗಳು ಇವ್ರಿಗೇನೂ ಪರಿಣಾಮ ಬೀರೋದಿಲ್ಲ. ಅವರ ಕೂಗಾಟ, ಹಾರಾಟ, ಚೀರಾಟ ಇವ್ರಿಗೆ ಒಂದು ಚೂರು ಹೆದರಿಕೆ ಬರೋದಿಲ್ಲ. ಅವ್ರಿಗೇನೋ ಆಗ್ಬಿಟ್ಟಿದೆ ಅಂತ ತಡ್ಕೊಳಕ್ಕಾಗ್ಲಾರ್ದ ಅಷ್ಟೆಲ್ಲ ಮಾಡ್ತಾ ಇದ್ದಾರೆ. ನನಗೆ ಅವ್ರು ಏನೇ ಮಾಡಿದ್ರು ನನಗೆ ಅದ್ರದ್ದು ಎಫೆಕ್ಟೇ ಆಗಿಲ್ಲ ಅಂದರೆ ನಾನು ನಿಶ್ಚಿಂತ,
ನಾನು ನಿರ್ಭಯ, ನಾನು ಸಮಾಧಾನಿಯಾಗಿರ್ತೀನಿ, ಸಮಾವೇಶ ಮಾಡಿಕೊಳ್ತೀನಿ ಅಂದರೆ ನಾನು ಶಕ್ತಿವಂತ. ಅಲ್ಲಿ ಲೋಕದ ದೃಷ್ಟಿಗೆ ಬೇರೆ ಅರ್ಥ ಇದೆ, ಆದರೆ ಪರಮಾತ್ಮನ ದೃಷ್ಟಿಗೆ ಬೇರೆ ಅರ್ಥ ಇದೆ. ನಾನಲ್ಲಿ ರಿಯಾಕ್ಟ್ ಮಾಡಿದರೆ ನಾನು ಬಲಹೀನ, ಅವನು ಬಲಹೀನ, ವ್ಯತ್ಯಾಸ ಏನೂ ಇಲ್ಲ. ಅವರು ಕೂಗಾಡ್ತಾ ಇದ್ದಾರೆ, ನಾನು ಮಾತಾಡ್ತಾ ಇದ್ದೀನಿ ಅಂದರೂ ಕೂಡ ಅವನು ಬಲಹೀನ, ನಾನು ಬಲಹೀನ. ಅವನು ಸ್ವಲ್ಪ ಜೋರಾಗಿ, ನಾನು ಸ್ವಲ್ಪ ಮೆಲುವಾಗಿ ಆಗತ್ತೆ. ಅವನು ಮಾಡಿದ್ದನ್ನ ನಾನು ಅವನೆದುರಿಗೇನೋ ಮಾತಾಡಲಿಲ್ಲ, ಸಹಿಸಿಕೊಂಡು ಹೊಟ್ಟೆಯೊಳಗಿಟ್ಟುಕೊಂಡು ಸಮಾಧಾನ ಪಡಬೇಕು, ಎದುರುತ್ತರ ಬರಬಾರ್ದು, ಕೋಪದಲ್ಲಿ ಬರಬಾರ್ದು, ಏನೂ ಮಾತಾಡಬಾರ್ದು, ಕೆಟ್ಟ ಮಾತುಗಳನ್ನ ಆಡಬಾರ್ದು ಅಂತ ಸಹಿಸ್ಕೊಂಡು ಬಂದೆ ನಾನು ಅಂತ ಹೇಳಿ ಅದನ್ನು ಹೋಗಿ ಹಿಂಗೆಲ್ಲ ನಡೀತು ಅಂತ ಬೇರೆಯವ್ರ ಮುಂದೆ ಹೇಳಿದ್ರಿ ಅಂದರೆ ನಿಜವಾಗ್ಲೂ ನೀವು ಪುಕ್ಕಲರು, ಅವಾಗ ನಿಜವಾಗ್ಲೂ ಭಯ ಪಡುವವರು, ನಿಜವಾಗ್ಲೂ ಕೈಲಾಗದವ್ರು. ಯಾಕೆ? ಎದರಲ್ಲಿ ಸಹನೆ ಮಾಡ್ಕೊಂಡಿನಿ ಅಂತಲ್ಲ, ಅದು ಸಹನೆ ಆಗೋದಿಲ್ಲ, ಭಯ ಆಗಿರುತ್ತೆ ನಿಮ್ದಷ್ಟೆ. ಅಯ್ಯೋ ಅವ್ರಿಗೆ ಮಾತಾಡ್ಬಿಟ್ರೆ ಏನಾದರೂ ಮಾತಾಡ್ಬಿಡ್ತಾರೆ, ಅವ್ರಿಗೆ ಅಂದ್ರೆ ಏನಾದರೂ ಅಂದ್ರೆ ನಮ್ಮ ಮರ್ಯಾದೆ ಕಳೆದು ಬಿಡ್ತಾರೆ ಅಂತ ಮರ್ಯಾದೆ ಭಯನೋ ಅಥವಾ ಯಾವುದೋ ಒಂದು ಭಯ ನಿಮ್ಮನ್ನು ಏನು ಮಾಡುತ್ತೆ, ಇಲ್ಲಿ ಬಾಯಿ ಕಟ್ಟಿ ಹಾಕಿರುತ್ತೆ. ಅದನ್ನೇ ನೀವು ತಾಳ್ಮೆ ಅನ್ಕೊಂಡ್ರೆ, ಅದನ್ನೇ ನೀವು ಸಮಾಧಾನ, ಅದನ್ನೇ ನೀವು ಅಳವಡಿಸಿಕೊಳ್ಳುವ ಶಕ್ತಿ ಅನ್ಕೊಂಡ್ರೆ ಇಟ್ಸ್ ರಾಂಗ್. ಅದಲ್ಲ. ಅಲ್ಲಿ ಎದುರುಕೊಂಡು ಅಥವಾ ಭಯದಿಂದನೋ ಅಲ್ಲಿ ಏನೋ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಸುಮ್ಮನಿದ್ದು ಬೇರೆಯವ್ರ ಹತ್ರ ಹೋಗಿ ಅದನ್ನು ಹೇಳ್ತೀರಿ ಅಂತಂದ್ರೆ, ವಾಮಿಟ್ ಮಾಡ್ತೀರಿ ಅಂತಂದ್ರೆ ನಿಮಗೆ ಜೀರ್ಣ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅದನ್ನ ಒಳಗೆ ಹೋಗಿರೋ ಊಟ ಮತ್ತೆ ಹೊರಗಡೆ ಬಂತು ಬಾಯಿಂದ ಅಂದ್ರೆ ಅದು ಜೀರ್ಣ ಆಗಿಲ್ಲ ಅಂತ. ಹಾಗೆ ಅಲ್ಲಿ ಕೇಳಿಸ್ಕೊಂಡಿರೋದು, ಅಲ್ಲಿ ಅನಿಸ್ಕೊಂಡಿರೋದು, ಅಲ್ಲಿ ಆಗಿರುವ ಅವಮಾನನೋ ಇನ್ನೊಂದು ಮತ್ತೊಂದು ಏನೋ ಘರ್ಷಣೆ ನಡೆದಾಗ ಅಲ್ಲಿ ಸಮಾಧಾನಿತರ ವರ್ತಿಸಿ ಸಹಿಸಿಕೊಂಡವ್ರ ಥರ ಆ್ಯಕ್ಟ್ ಮಾಡಿ ಅವ್ರು ಹೋದ್ಮೇಲೆ ಬೇರೆಯವ್ರ ಹತ್ರ ಹೋಗಿ ಗೊಳೋ ಅಂತ ಅಳ್ಕೊಳ್ಳೋದಿದೆಯಲ್ಲ, ಇವರಷ್ಟು ಕೈಲಾಗದವ್ರು ಮತ್ತೆ ಯಾರು ಇಲ್ಲ. ಹೆಂಗಣ್ಣವ್ರೆ ಇದು? ಹೌದು, ನಿಮ್ಮ ಹತ್ರ ಒಂದು ಸಲ ಅಲ್ಲಿ ಸಮಾಧಾನಿಯಾಗಿದ್ದೀರಾ, ಸಾಕ್ಷಿಯಾಗಿದ್ದೀರಾ, ಸಹನೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಅದನ್ನ ಬೇರೆಯವ್ರ ಕಡೆ ಹೇಳಬಾರ್ದಾಗಿತ್ತು, ಹೇಳಬಾರ್ದು. ಹೇಳಿದ್ರಿ ಯಾಕೆ ಅಂದ್ರೆ ನಿಮಗೆ ತಡ್ಕೊಳ್ಳೋಕ್ಕಾಗಿಲ್ಲ, ಸಮಾವೇಶ ಮಾಡ್ಕೊಳ್ಳೋಕ್ಕಾಗಿಲ್ಲ, ಜೀರ್ಣಿಸಿಕೊಳ್ಳೋಕ್ಕಾಗಿಲ್ಲ ಅಂದ್ರೆ ನಿಮಗೆ ಗ್ಯಾಸ್ ಟ್ರಬಲ್, ಅಜೀರ್ಣ ಶಕ್ತಿ ಇದೆ, ಅಜೀರ್ಣತೆ ಇದೆ ನಿಮಗೆ ಅಂತ. ಅರ್ಥಾತ್ ನೀವು ಸರಿಯಾಗಿ ಯೋಗವನ್ನ ಮಾಡಿದ್ರೆ, ನಿಮ್ಮಲ್ಲಿ ಅಷ್ಟ ಶಕ್ತಿಗಳು ಇದ್ದಿದ್ರೆ, ತಾಳ್ಮೆ ಸಹನೆ ಅಳವಡಿಸಿಕೊಳ್ಳುವ ಶಕ್ತಿ ಇದ್ದಿದ್ರೆ ಅಲ್ಲೇ ಜೀರ್ಣ, ಅದು ಅಲ್ಲೇ ಮುಗಿದು ಸಾಕ್ಷಿಯಾಗಿ ಸುಮ್ಮನೆ ನೋಡಿ ನೋಡದಂತೆ, ಕೇಳಿ ಕೇಳದಂತೆ ಇದ್ದು ಅದರ ಎಫೆಕ್ಟ್ ನಿಮಗಾಗದಂತೆ ಆ ಮನುಷ್ಯ ನನಗೆ ಕೂಗಾಡೋದ್ರಿಂದ ಸಮಾಧಾನಿ ಆಗ್ತಾನೆ ಅಂತೇಳಿ ಸಾಕ್ಷಿಯಾಗಿ ಆ ಆತ್ಮನಿಗೆ ಒಂದಷ್ಟು ಸಕಾಶ ಕೊಟ್ಟು ಅದನ್ನು ಅಲ್ಲೇ ಸಮಾಪ್ತಿ ಮಾಡ್ತಾ ಇದ್ರಿ. ಮತ್ತೊಂದು ಕಡೆ ಅದನ್ನು ಎಳ್ಕೊಂಡು ಹೋಗಬಾರದು. ಮತ್ತೊಂದು ಕಡೆ ಎಳ್ಕೊಂಡು ಹೋಗ್ತೀರಿ ಅಂತಂದ್ರೆ ನಿಮಗೆ ಅಜೀರ್ಣ ಅಥವಾ ಭಯ ಅಥವಾ ಕೈಲಾಗದವರೇ ಆಗ್ತೀರಿ. ಅದಕ್ಕೆ ಇದು ಎರಡನೇ ಕೆಟಗರಿ. ಇವರು ಡೈರೆಕ್ಟಾಗಿ ಹೊಡೆದು ಇಲ್ಲ, ಬಡದು ಇಲ್ಲ, ಮಾತಾಡಿಲ್ಲ, ಅಲ್ಲಿ ಸುಮ್ಮನಿದ್ದಾರೆ. ಆದರೆ ಇನ್ನೊಬ್ಬರ ಹತ್ರ ಹೇಳ್ತಾರೆ ಅಂದರೆ ಇದು ಕರ್ಮದಿಂದ ಅವರು ಹಿಂಸೆ ಮಾಡಿಲ್ಲ, ಬದಲಾಗಿ ನೀವು ಅದನ್ನು ಸಹಿಸ್ಕೊಂಡಿಲ್ಲ ಅಂತ ಬೇರೆಯವ್ರ ಹತ್ರ ಹೇಳಿದ್ರು ಕೂಡ ಅದು ಇಂಡೈರೆಕ್ಟಾಗಿ ಹಿಂಸೆನೇ. ಅದು ಸಂಪೂರ್ಣ ಅಹಿಂಸೆ ಆಗೋದಿಲ್ಲ, ಅದು ಮಾತಿನ ಮೂಲಕ. ಕರ್ಮಣ ವಾಚ ಎರಡು ಆಲ್ಮೋಸ್ಟ್ ಬೇಕೆಗಳು ಇವೆರಡರಿಂದ ಮುಕ್ತ ಇರ್ತಾರೆ. ಅಲ್ಲೊಬ್ರು ಇಲ್ಲೊಬ್ರು ಸ್ವಲ್ಪ ಯೋಗದ ಶಕ್ತಿ ಕಡಿಮೆ ಇದ್ದರೆ ಈ ರೀತಿ ಪರಚಿಂತನೆ ಬೇರೆಯವ್ರ ಹತ್ರ ಹೇಳ್ಕೊಳ್ತಾ ಹೋಗ್ತಾರೆ. ಅದು ಪಾಸಿಟಿವ್ ಆರ್ ನೆಗೆಟಿವ್ ಜಾಸ್ತಿ ಹೇಳ್ತಾ ಹೋಗ್ತಾರೆ. ಅವರು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾನೆ ಹೋಗ್ತಾರೆ. ಅವ್ರಿಗೇನು ಅಂದರೆ ಶಕ್ತಿಯ ಕೊರತೆ ಇದೆ, ಬಲಹೀನತೆ ಇದೆ, ವೀಕ್ನೆಸ್ ಇದೆ, ಅದು ಸಮಾವೇಶ ಮಾಡಿಕೊಳ್ಳೋ ಶಕ್ತಿ ಇಲ್ಲ ಅವ್ರ ಹತ್ರ. ಏನಿಂಗ ನೋಡಿದ್ರು ಹೇಳ್ಬಿಡ್ತಾರೆ, ಏನಿಂಗ್ ಕೇಳಿದ್ರು ಹೇಳ್ಬಿಡ್ತಾರೆ ಅಂದ್ರೆ ಅವ್ರು ಯೋಗಿಗಳೇ ಅಲ್ಲ, ಲೌಕಿಕ ಸುಮ್ಮನೆ ಯೋಗದ ವೇಷಧಾರಿಗಳೇ ಹೊರತಾಗಿ ಅವ್ರು ಯಾರು ಯೋಗಿಗಳಲ್ಲ. ರಿಯಲ್ ಯೋಗಿಗಳಾದರೆ ಈ ರೀತಿಯ ಸಂದರ್ಭಗಳೇ ಬರೋದಿಲ್ಲ. ಇಷ್ಟಂತೂ ನಾವು ದಾಟಿದ್ದೀವಿ ಅಂತ ನಾನು ಭಾವಿಸ್ತೀನಿ.
ಕರ್ಮದಿಂದ ನಮ್ಮಿಂದ ಏನೂ ಆಗೋದಿಲ್ಲ, ಮಾತಿನಿಂದನೂ ಏನೂ ಆಗೋದಿಲ್ಲ, ಅಥವಾ ಅವ್ರು ಎದುರಿಗಾಗಿಲ್ಲ ಅಂದರೂ ಬೇರೆಯವ್ರ ಹತ್ರ ಹೋಗಿ ಹೇಳ್ಕೊಳ್ಳುವಂಥದ್ದು, ಗೊಳುವಂಥ ಅಳುವಂಥದ್ದು, ಅಥವಾ ಅವ್ರ ಬಗ್ಗೆ ದ್ವೇಷ ಸಾಧಿಸುವಂಥದ್ದು, ಚಾಡಿ ಹೇಳುವಂಥದ್ದು, ಇದು ಕೂಡ ನಮ್ಮ ಹತ್ರ ಇರಬಾರ್ದು. ಇದೆ ಅಂತಂದರೆ ನೀವು ಸುಮ್ಮನೆ ವೇಷಧಾರಿ ಯೋಗಿಗಳೇ ಹೊರತಾಗಿ ರಿಯಲ್ ಯೋಗಿಗಳು ಅಲ್ಲ. ನೀವು ರಿಯಲ್ ಯೋಗಿಗಳು ಒಂದು ವೇಳೆ ಆದರೆ ನಾವೆಲ್ಲರೂ BK ಬ್ರಹ್ಮ ಕುಮಾರ ಕುಮಾರಿಯರು, ಪ್ರತಿನಿತ್ಯ ಅಮೃತ ವೇಳೆ ಯೋಗ ಮಾಡುವವರು, ಭಗವಂತನಿಂದ ವಾಣಿಯನ್ನು ಕೇಳುವವರು, ನಾವು ರಾಜಯೋಗಿಗಳಾಗಿರ್ತೀವಿ. ಅಷ್ಟಶಕ್ತಿಗಳನ್ನು ನಾವು ಪ್ರಾಪ್ತಿ ಮಾಡಿಕೊಂಡಿರ್ತೀವಿ. ಅಂದರೆ ಈ 2 ಲೆವೆಲಲ್ಲಿ ನಮಗೆ ಗೊತ್ತಾಗುತ್ತೆ, ಇದನ್ನು ಕಂಟ್ರೋಲ್ ಮಾಡುತ್ತೇವೆ, ಅರ್ಥ ಆಗುತ್ತೆ ನನಗಿದು ತಪ್ಪು ಅಂತ. ಆದರೆ ಇನ್ನೊಂದು ಒಳಗಡೆ ನಡೆಯುತ್ತೆ ನೋಡಿ, ಘರ್ಷಣೆ. ಈ ಸಮಯದಲ್ಲಿ ಬಹಳಷ್ಟು ಪುರುಷಾರ್ಥಿಗಳಿಗೆ ಈ ತಮೋ ಪ್ರಧಾನದ ಸಮಯದಲ್ಲಿ ಬಹಳಷ್ಟು ಘರ್ಷಣೆ ಎಲ್ಲಿ ನಡೆಯುತ್ತೆ? ಹೊರಗಡೆ ಅಲ್ಲ, ಮನದ ಒಳಗಡೆ, ಮನದಂಗಳದ ಯುದ್ಧದಲ್ಲಿ ಅಲ್ಲಿ ನಡೀತಾ ಇದೆ ನೋಡಿ. ಅಲ್ಲಿ ಎಷ್ಟು ಕೊಲೆ ಆಗ್ತವೆ ಗೊತ್ತಿಲ್ಲ, ದಿನಕ್ಕೆ ಎಷ್ಟು ಸಾವು ನೋವು ಸಂಭವಿಸ್ತವೆ ಗೊತ್ತಿಲ್ಲ, ಎಷ್ಟು ದ್ವೇಷ ಆಜ್ಞೆ ಉಗುಳುತ್ತದೆ ಗೊತ್ತಿಲ್ಲ, ಎಷ್ಟು ರಾಗ ದ್ವೇಷಗಳು ಅಲ್ಲಿ ಅಡಗಿಕೊಂಡಿದೆ ಗೊತ್ತಿಲ್ಲ, ಎಷ್ಟು ವಿಕಾರಗಳು ಮನೆ ಮಾಡಿದೆ ಗೊತ್ತಿಲ್ಲ. ಮನಸ್ಸಿನ ಮಹಾಯುದ್ಧದ ರಣರಂಗದಲ್ಲಿ ನಮಗೆ ಗೊತ್ತು ಅಷ್ಟೇ, ಬೇರೆಯವರಿಗೆ ಗೊತ್ತಾಗೋದಿಲ್ಲ ಅಲ್ಲಿ ಎಷ್ಟು ನಡೆಯುತ್ತೆ ಯುದ್ಧ ಅಂತ. ಅಂದರೆ ನಾವು ಡೈರೆಕ್ಟಾಗಿ ಏನೂ ಮಾಡೋದಿಲ್ಲ, ಮಾತಾಡಲ್ಲ, ಪರಚಿಂತನೆನೂ ಮಾಡಿಲ್ಲ ಅಂದ್ರೂ ನಾವು ಮಲಗಿದ್ರೂ ಕೂಡ ಬಿಡೋದಿಲ್ಲ. ಮನಸ್ಸಲ್ಲಿ ಒಂದಷ್ಟು ಅವ್ರ ಬಗ್ಗೆ ದ್ವೇಷ ಭಾವನೆ, ಅಸೂಯೆ ಭಾವನೆ, ಅಸಹಕಾರ ಭಾವನೆ, ಅವ್ರನ್ನ ನೋಡಿದ ತಕ್ಷಣ ಅಯ್ಯೋ ಇವ್ರು ಯಾಕೆ ಬಂದರು, ಅಯ್ಯೋ ಇವರು ಇಲ್ಲಿದ್ದಾರ ಅನ್ನೋ ಥರ, ಇವರು ಬೇರೆಯವರು ಅಥವಾ ಶತ್ರುಗಳು ಅನ್ನೋ ಭಾವ ಬಂದರೂ ಕೂಡ ಅಲ್ಲಿ ಹಿಂಸೆನೆ. ಯಾಕಂದರೆ ರಾಜಯೋಗಿಗಳ ದೃಷ್ಟಿ ಪವಿತ್ರ. ನಾವು ಶರೀರವನ್ನ, ಪಾತ್ರವನ್ನ ನೋಡುವವರಲ್ಲ, ಕೆಟ್ಟವನು, ಕೆಡುಕ, ಪಾಪಿ, ನೀಚ ಅಂತ ನೋಡುವವರಲ್ಲ, ಒಳಗಿರುವ ಆತ್ಮ ಜ್ಯೋತಿಯನ್ನ ಮಾತ್ರ ನೋಡುವವರು, ಒಳಗಿರುವ ಆತ್ಮ ಜ್ಯೋತಿಯನ್ನು ಮಾತ್ರ ನೋಡುವವರು, ಆ ಸಚ್ಚಿದಾನಂದ ಸ್ವರೂಪನನ್ನು ಮಾತ್ರ ಗುರುತಿಸುವವರು, ಆ ಶ್ರೇಷ್ಠ ಆತ್ಮಕ್ಕೆ ಸದಾಕಾಲ ಗೌರವವನ್ನು ನೀಡುವವರು ನಾವು ರಾಜಯೋಗಿ. ಅದಕ್ಕೆ ಇವತ್ತು ಇಲ್ಲಿ ನಾವು ಚೆಕ್ ಚೇಂಜ್ ಮಾಡಿಕೊಳ್ಬೇಕು. ಇವತ್ತು ಬಾಬಾರವರು ಅದರ ಹೇಳ್ತಾರೆ, ಸಂಕಲ್ಪದಿಂದಲೂ ಯಾರಿಗೂ ದುಃಖ ಅಶಾಂತಿಯನ್ನ ನೀಡಬಾರದು. ಅಂದ್ರೆ ನಮ್ಮ ಸಂಕಲ್ಪ ಬೇರೆಯವರಿಗೆ ಕಾಣಿಸೋದಿಲ್ಲ, ಬದಲಾಗಿ ಘರ್ಷಣೆ. ಅವ್ರು ನೋಡಿದ್ರೆ ಮುಖ ಚೇಂಜ್ ಆಗೋಗುತ್ತೆ, ಅವ್ರು ನೋಡಿದ್ರೆ ಕಣ್ಣು ಚೇಂಜ್ ಆಗುತ್ತೆ, ಅವ್ರು ನೋಡಿದ್ರೆ ಇರುಸು ಮುರುಸು, ಅವ್ರು ನೋಡಿದ್ರೆ ವೈಬ್ರೇಷನ್ ನನಗೆ ಎಫೆಕ್ಟ್ ಆಗುತ್ತೆ. ಬೇರೆಯವ್ರನ್ನ ನೋಡಿದರೆ ಅವ್ರು ಯಾರು ನಮ್ಮವರು, ಬೇರೆಯವರು, ಲೌಕಿಕನೋ ಅಲೌಕಿಕ ಪರಿವಾರದೋ ಯಾರೋ ಏನೋ ನನಗೆ ಅಂದುಬಿಟ್ರು, ಏನೋ ನನಗೆ ಅವಮಾನ ಮಾಡಿಬಿಟ್ರು, ಏನೋ ಹೇಳಿಬಿಟ್ರು ಅಂತ ನಿಮಗೆ ಏನಾದರೂ ಎಫೆಕ್ಟ್ ಆಗ್ತಾ ಇತ್ತು ಅಂದರೆ ನಿಮ್ಮಲ್ಲಿ ಇನ್ನೂ ಅಷ್ಟಶಕ್ತಿಗಳ ಕೊರತೆ ಇದೆ. ಯೋಗಿಗಳಾಗಬೇಕು ಅಂದ್ರೆ ಈ 3 ಟೆಸ್ಟ್ಗಳಲ್ಲಿ ಪಾಸ್ ಆಗಬೇಕು. ಒಂದು ಕರ್ಮಣ ವಾಚ ಮನಸ್ಸ. ಮನ ವಚ ಕರ್ಮದಲ್ಲಿ ಸಂಪೂರ್ಣ ನಾವು ಹೆಂಗಿರಬೇಕು? ಸಹನಾಭೂತಿಯುಳ್ಳವರು, ಸಾಕ್ಷಿಯಾಗಿರುವವರು, ತಾಳ್ಮೆಯಿಂದ ಇರುವವರು, ಅಳವಡಿಸಿಕೊಳ್ಳುವವರು, ಸಮಾಧಾನಿಯಾಗಿರುವವರಾಗಿರಬೇಕು. ಯಾವ ಒಂದು ಆತ್ಮನ ಪ್ರತಿಯೂ ಕೂಡ ಸಂಕಲ್ಪದಲ್ಲಿಯೂ ದ್ವೇಷ ಇರಬಾರದು, ಅಸೂಯೆ ಇರಬಾರದು, ಸೆಳೆತ ಇರಬಾರದು, ಮೋಸ ಭಾವ ಇರಬಾರದು, ಭಯ ಇರಬಾರದು, ಹೊಟ್ಟೆ ಕಿಚ್ಚಿರಬಾರದು. ಯಾರಾದರೂ ಆಗಿರಲಿ, ಅವ್ರು ಎಷ್ಟೇ ಏನೇ ಪಾತ್ರದಲ್ಲಿ ನಿಮಗೆ ಚಿತ್ರ ಹಿಂಸೆ ಕೊಟ್ಟಿರಲಿ ಪಾತ್ರದ ಮುಖಾಂತರ ಪಾತ್ರಕ್ಕೆ, ಆದರೆ ನಿಮಗೆ ಒಳಗಿರುವ ಆತ್ಮ ಜ್ಯೋತಿ ನನ್ನ ಸಹೋದರಂತ ಅಷ್ಟೇ ಕಾಣಿಸಬೇಕು, ಬಿಟ್ಟರೆ ಪಾತ್ರದ ಭಾವಗಳು ಯಾವುದು ನಿಮಗೆ ಅಫೆಕ್ಟ್ ಮಾಡಬಾರ್ದು. ಇವಾಗಲೂ ಪಾತ್ರದಲ್ಲಿ ನಿಮಗೆ ಅವ್ರು ಹಿಂಸೆನೆ ಕೊಡ್ತಾ ಇರಲಿ, ಅವಮಾನನೇ ಮಾಡ್ತಾ ಇರಲಿ, ಅವ್ರು ನಿಮಗೆ ನಷ್ಟನೇ ಮಾಡ್ತಾ ಇದ್ದಾರೆ ಅಂದ್ರೂ ನೀವು ರಾಜಯೋಗಿಗಳು.
ನೀವು ಶಕ್ತಿವಂತರು, ನೀವು ಆರೋಗ್ಯಶಾಲಿಗಳಾಗಿದ್ದ ಮೇಲೆ ನೀವು ಸಹಿಸಿಕೊಳ್ಳಬೇಕು. ಅವರಲ್ಲ, ಅವ್ರು ರೋಗಿಗಳು. ಈಗ ಹುಚ್ಚಾಸ್ಪತ್ರೆಯಲ್ಲಿ ಡಾಕ್ಟರು ಆ ಒಂದು ಪೇಷಂಟ್ಗೆ ಗುಣಮುಖ ಮಾಡಬೇಕು, ಜ್ವರ ಗುಣಮುಖ ಮಾಡಬೇಕು, ತಲೆನೋವು ಗುಣಮುಖ ಮಾಡಬೇಕು, ಆರೋಗ್ಯ ಸರಿಪಡಿಸಬೇಕು ಅಂತ ಇಂಜೆಕ್ಷನ್ನು ಅಥವಾ ಟ್ಯಾಬ್ಲೆಟ್ ಕೊಡ್ಲಿಕ್ಕೆ ಹೋದಾಗ ಡಾಕ್ಟರ್ಗಳಿಗೆ ಒದಿತವೆ, ಹೊಡಿತಾರೆ, ಅವಮಾನ ಮಾಡ್ತಾರೆ, ಕೂದಲಿಡಿದು ಎಳೆದಾಡ್ತಾರೆ, ಹಿಂಸೆ ಮಾಡ್ತಾರೆ. ಎಷ್ಟೋ ಸಲ ಅವ್ರಿಗೆ ಏನಾದರೂ ತಗೊಂಡು ಹೋಗೋದು ಗಾಯಗಳು ಆಗ್ತವೆ. ಆಗ ಒಬ್ಬ ಡಾಕ್ಟರ್ ಏನ್ ಮಾಡಬಹುದು? ಎಷ್ಟೋ ಸಲ ಆ ವೃತ್ತಿಯಲ್ಲಿರೋರಿಗೆ ಬೇಕಾದಷ್ಟು ಅನುಭವಗಳಾಗ್ಬಿಟ್ಟಿರುತ್ತೆ, ಅದು ಬೇಕಾದಷ್ಟು. ಮತ್ತು ಅವ್ರಿಗೆ ಹೊಡಿಯಕ್ಕಾಗತ್ತ? ಯಾಕಂದ್ರೆ ಗೊತ್ತು ಅವರು ಮಾನಸಿಕ ಅಸ್ವಸ್ಥರು ಅಂತ ಗೊತ್ತಾಗೋಗಿದೆ. ಅದಕ್ಕಾಗಿನೇ ನಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಮಾನಸಿಕ ಸ್ಥಿರತೆ ಇಲ್ಲದವ್ರನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು, ಧೈರ್ಯದಿಂದ ಇರಬೇಕು, ಕರುಣಾಮಯ ಆಗಿರಬೇಕು, ಕ್ಷಮಾಶೀಲನಾಗಿರಬೇಕು, ಮತ್ತು ಅದು ಎಲ್ಲ ನಡೆಯುತ್ತೆ ಅಂತ ತಿಳಿದಿರಬೇಕು. ಆಗ ಒಬ್ಬ ವೈದ್ಯ ಏನು ಮಾಡಲಿಕ್ಕೆ ಸಾಧ್ಯ? ಮತ್ತೂ ಪ್ರೀತಿಯನ್ನು ಕೊಟ್ಟು, ಮತ್ತೂ ಪ್ರೀತಿಯಿಂದ ಮಾತನಾಡಿಸಿ, ಮತ್ತೂ ಬಿಸ್ಕಿಟ್ ಅನ್ನು ಕೊಟ್ಟು, ಮತ್ತು ಅವ್ರಿಗೆ ಇಷ್ಟವಾಗಿರೋ ಗೊಂಬೆಗಳನ್ನು ಕೊಟ್ಟು ಅವರನ್ನು ಸಮಾಧಾನ ಪಡಿಸಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವ ಕಾರ್ಯವನ್ನ ಮಾಡಿದ್ರೆ ಆತ ಒಬ್ಬ ವೈದ್ಯ. ತಿರುಗಿಸಿ ಹೊಡಿಯಕ್ಕಾಗತ್ತಾ? ಅವನಿಗೆ ಬಾಯಿಗೆ ಬಂದಂಗೆ ಡಾಕ್ಟರ್ಗೆ ಬೈತಾರೆ, ಹುಚ್ಚ ಅಂತ ಅವರಿಗೆ ಅಂದುಬಿಡ್ತಾರೆ. ಅವ್ರು ಹೆಚ್ಚು ಕಡಿಮೆ ಆದ್ರೆ ಕಳ್ಳ ಅಂದು ಬಿಡ್ತಾರೆ, ಮೋಸಗಾರ ಅಂದು ಬಿಡ್ತಾರೆ, ಏನು ಬಾಯಿಗೆ ಬರುತ್ತೆ ಅದನ್ನ ಅಂದು ಬಿಡ್ತಾರೆ ಡಾಕ್ಟರ್ಗೆ. ಪಾಪ ಅಲ್ಲೇನ್ ಮಾಡ್ತಾನೆ ಡಾಕ್ಟರ್? ಸ್ಮೈಲ್ ಅಷ್ಟು ನಕ್ಕೊಂಡು ಅದನ್ನ ಸಮಾವೇಶ ಮಾಡ್ಕೊಂಡು, ಹೌದಪ್ಪ ನಾನು ಹುಚ್ಚಾನೆ, ನಾನು ಕಳ್ಳಾನೆ, ಬಿಡು, ನಿನ್ ಖುಷಿನಾ, ಬಾ ಮಗು ಅಂತೇಳಿ ಮತ್ತೆ ಪ್ರೀತಿಯಿಂದ ಒಂದು ಟ್ಯಾಬ್ಲೆಟ್ ಹೆಂಗಾದ್ರೂ ಮಾಡಿ ಕೊಡಬೇಕು. ಹಾಗೆ ಜಗತ್ತೆಲ್ಲವೂ ಕೂಡ ಈಗ ಮಾನಸಿಕ ಅಸ್ವಸ್ಥರ ಆಸ್ಪತ್ರೆ ಆಗೋಗಿದೆ. ಯಾರೊಬ್ಬರಿಗೂ ಇಲ್ಲ ಸ್ವಪ್ರಜ್ಞೆ ಇಲ್ಲ. ಪ್ರಜ್ಞಾಹೀನರು, ಮತಿಹೀನರು, ಗತಿಹೀನರು. ಇದೆಲ್ಲ ಹಾಸ್ಪಿಟ್ಲ್ ಅಷ್ಟೇ. ಇದಕ್ಕೆ ಸುತ್ತ ಕಂಪೌಂಡ್ ಇಲ್ಲ. ಕುಲ ಹಾಸ್ಪಿಟ್ಲ್, ಹುಚ್ಚ ಆಸ್ಪತ್ರೆ. ಈ ಸಮಯದಲ್ಲಿ ತಿಳಿದವರು ತಿಳಿದಂಗೆ ಮಾತಾಡ್ತಾರೆ, ತಿಳಿದವರು ತಿಳಿದಂಗೆ ಹೇಳಿಕೆ ಕೊಡ್ತಾರೆ, ತಿಳಿದವ್ರ ಬಗ್ಗೆ ಹೆಂಗ್ ಬೇಕಾದ್ರೂ ಮಾತಾಡ್ತಾರೆ. ಹುಚ್ಚ ಆಸ್ಪತ್ರೆಯಲ್ಲಿ ಇದ್ದಾಗ ನಾವು ವೈದ್ಯರಂತೆ, ಅಲ್ಲಿರುವ ನರ್ಸ್ಗಳಂತೆ, ಅಲ್ಲಿರುವ ಆರೈಕೆದಾರರಂತೆ, ಈ ಜಗತ್ತಿನಲ್ಲಿರುವ ಕೆಲವರಿಗೆ ಕಾಮದ ಹುಚ್ಚು, ಕ್ರೋಧದ ಹುಚ್ಚು, ಲೋಭದ ಹುಚ್ಚು, ಭಯದ ಹುಚ್ಚು, ಮೋಹದ ಹುಚ್ಚು, ದ್ವೇಷದ ಹುಚ್ಚು ಹಿಡಿದು ಹೋಗಿದೆ. ಅವರು ನಮ್ಮನ್ನು ದ್ವೇಷನೇ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಹುಚ್ಚಿದೆ. ಅವ್ರು ನಮ್ಗೆ ಅವಮಾನನೆ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಹುಚ್ಚಿದೆ. ಅವ್ರು ನಮಗೆ ನಷ್ಟ ಮಾಡೋದಕ್ಕೆ ಉಪಾಯ ಮಾಡ್ತಾರೆ, ಅದೇ ಅವ್ರಿಗೆ ಹುಚ್ಚು. ನಮ್ಮನ್ನು ಕೆಳಗೆ ಎಳೆಯೋದಕ್ಕೆ ನೋಡ್ತಾರೆ, ಅದು ಅವ್ರಿಗೆ ಹುಚ್ಚು. ಗೊತ್ತಿರಬೇಕು ನಮಗಿದು, ಇದು ಹುಚ್ಚು. ಇಲ್ಲಿ ಇರುವಂಥವರೆಲ್ಲ ಹುಚ್ಚರು ಅಂತ ಗೊತ್ತಾದ ಮೇಲೆ, ದೇಹಾಭಿಮಾನದಲ್ಲಿರುವವರೆಲ್ಲ ಪ್ರಜ್ಞೆ ಕಳ್ಕೊಂಡಿರೋರು ಅಂತ ಗೊತ್ತಾದ ಮೇಲೆ, ನೀನು ಆತ್ಮಕ್ಕೆ ನಿನಗೆ ಬೇಕಾಗಿರುವಂಥ ಗುಣಗಳನ್ನು ಅವರಲ್ಲಿ ನಿರೀಕ್ಷೆ ಮಾಡಿದರೆ, ಅಸ್ವಸ್ಥರು, ರೋಗಿಷ್ಠರವರು, ಅವ್ರ ಮೇಲೆ ನಾವು ದಬ್ಬಾಳಿಕೆ ಮಾಡ್ಲಿಕ್ಕಾಗತ್ತಾ? ಅವ್ರಿಗೆ ಎದುರು ಮಾತಾಡ್ಲಿಕ್ಕಾಗತ್ತಾ? ಅಥವಾ ಅವರಿಂದ ಇದನ್ನ ಎಫೆಕ್ಟ್ ಮಾಡ್ಕೊಳ್ಳಕ್ಕಾಗತ್ತಾ ಹೇಳಿ? ಈ ದೃಷ್ಟಿಯಲ್ಲಿ ನಾವು ಜಗತ್ತಿನ ಜನರನ್ನು ನೋಡಬೇಕು. ಆಗ ಅವ್ರು ಏನೇ ಮಾತಾಡಿದ್ರು, ಏನೇ ನಿಂದನೆ ಮಾಡಿದ್ರು, ಎಷ್ಟೇ ನಷ್ಟ ಮಾಡಿದ್ರು ಕೂಡ ನಮಗೆ ಕೋಪ ಬರೋದಿಲ್ಲ, ಬೇಜಾರಾಗೋದಿಲ್ಲ, ತೊಂದರೆ ಅನಿಸೋದಿಲ್ಲ, ನೋವು ಅನಿಸೋದಿಲ್ಲ, ಆ ವಿಷಯ ದೊಡ್ಡದನಿಸೋದಿಲ್ಲ, ಅದನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ಬೇಕು ಅಂತಲೂ ಅನಿಸಲ್ಲ. ಇಷ್ಟು ತಿಳ್ಕೊಂಡ್ರೆ ಸಮಾವೇಶ ಆಗತ್ತೆ. ಆಗ ಸಂಕಲ್ಪದಲ್ಲಿಯೂ ಕೂಡ ಅವ್ರ ಮೇಲೆ ದ್ವೇಷ, ಅಸೂಯೆ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ವಿಚಾರವನ್ನು ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಅದಕ್ಕೆ ನಾವು ಸ್ವಯಂ ಪರಂಪಿತ ಪರಮಾತ್ಮನ ಸ್ಮರಣೆಯಲ್ಲಿದ್ದು
ಆತ್ಮಿಕ ಸ್ಮೃತಿಯನ್ನು ಜಾಗೃತಿ ಮಾಡಿಕೊಂಡು ರಾಜಯೋಗದ ನಿರಂತರ ಅಭ್ಯಾಸದಲ್ಲಿ ಅಷ್ಟಶಕ್ತಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು. ಆಗ ಈ ದೃಷ್ಟಿಕೋನ ಬರುತ್ತೆ. ಆಗ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ, ತಾಳ್ಮಾ ಶಕ್ತಿ, ನಮ್ರತಾ ಶಕ್ತಿ, ಮಧುರತಾ ಶಕ್ತಿ, ಪವಿತ್ರತಾ ಶಕ್ತಿ ಎಲ್ಲವೂ ಪ್ರಾಪ್ತಿಯಾಗತ್ತೆ. ಆಗ ನೀವು ಕಾಯ ವಾಚ ಮನಸ್ಸ ಯಾರಿಗೂ ನೋವು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಹಿಂಸೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರಶಾಂತಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಭಯಪಡಿಸ್ಲಿಕ್ಕೆ ಸಾಧ್ಯ. ನಿಶ್ಚಿಂತ ಚಕ್ರವರ್ತಿ ಆಗ್ಬಿಡ್ತೀರಿ, ನಿಜಾನಂದದಲ್ಲೇ ಇದ್ದು ಬಿಡ್ತೀರಿ, ನಿರ್ಭಯ ಸ್ವರೂಪರೇ ಆಗ್ಬಿಡ್ತೀರಿ. ಅಂದಾಗ ಯಾರಲ್ಲಿ ಭಯ ಇದೆಯೋ ಅವ್ರು ಮಾತ್ರ ಶತ್ರುಗಳನ್ನು ಮಾಡಿಕೊಳ್ತಾರೆ. ಭಯನೇ ಇಲ್ಲ ಅಂದ್ರೆ ಅವ್ರು ನಮಗೆ ಶತ್ರು ಅಂತ ಬರೋದೇ ಇಲ್ಲ. ಯಾಕೆ ಅಂದರೆ ಈಗ ನಿಮಗೆ ಯಾರೋ ಒಬ್ಬರು ನಿಮ್ಮ ಸಮಾನೇ ಇಲ್ಲ, ನಿಮ್ಮ ಪೈಪೋಟಿಗೆ ಯಾವುದ್ರಲ್ಲೇ ತಗೊಳ್ಳಿ, ನೀವು ಓದೋದ್ರಲ್ಲಿ, ಬರೆಯೋದ್ರಲ್ಲಿ, ಬೆಳೆಯೋದ್ರಲ್ಲಿ, ಯಾವುದ್ರಲ್ಲಾದರೂ ಸರಿ, ನಿಮಗೆ ಅವ್ರು ಸಮಾನ ಇಲ್ಲ, ಅವ್ರಿಗಿಂತ ಒಂದು 10 ಪಟ್ಟು 100 ಪಟ್ಟು ನೀವು ಮೇಲೆ ಇದ್ದೀರಿ ಅಂದಾಗ ನಿಮಗೆ ಶತ್ರು ಹೆಂಗಾಗ್ತಾನೆ ಅವನು ಏನೇ ಮಾತಾಡಲಿ. ಅಷ್ಟೇ ಯಾಕೆ ಜಗತ್ತಿನ ಜನಗಳು ಇದನ್ನು ಪ್ರಯೋಗ ಮಾಡ್ತಾರೆ. ಎಲ್ಲಿ ಯಾರೊಬ್ಬ ಊರು ದೊಡ್ಡ ಗೌಡ ಹೊರಟಿರ್ತಾನೆ, ಅಥವಾ ಒಳ್ಳೆ ವ್ಯಕ್ತಿ, ಸಂಪ್ರದಾಯಸ್ಥ ವ್ಯಕ್ತಿ ಹೊಂಟಿರ್ತಾನೆ, ಅಲ್ಲೊಬ್ಬ ಕುಡುಕ ಕುಡಿದು ಬಿದ್ದು ಎದ್ದಿರ್ತಾನೆ, ಆತ ಬಾಯಿಗೆ ಬಂದಂಗೆ ಆತನಿಗೆ ಮಾತಾಡ್ತಾನೆ. ಕುಡಿದು ನಶೆ ಏರ್ಬಿಟ್ಟದ ಫುಲ್ಲು, ಏನು ಮಾತಾಡ್ತೀನಂತ ಪ್ರಜ್ಞೆ ಇಲ್ಲ ಅಂದಾಗ ಆತ ಯಾರು ಯಾವ ವ್ಯಕ್ತಿ ಅಂತ ಗೊತ್ತಿಲ್ಲ. ಮತ್ತೆ ಬೆಳಕರಿದ್ರೆ ಆತನೊಂದಾಗೆ ಕೆಲಸ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಆತ ಮಾಲೀಕನೇ ಆಗಿರ್ಬೋದು, ಆತನಿಗೆ ಆತ ಸಂಬಳ ಕೊಡ್ತಾನೆ ಇರಬಹುದು. ಆತನನ್ನು ಕೂಡ ಆತ ಪ್ರಜ್ಞೆ ತಪ್ಪಿ ಬಾಯಿಗೆ ಬಂದಂಗೆ ಮಾತಾಡಿದ ಅಂದ್ರೆ ಜನಗಳು ಒಡಿಯಕ್ಕೆ ಹೋದ್ರು ಕೂಡ ಆತ ಸುಮ್ಮನೆ ಇರ್ರಿ ಅಂತ. ಗೊತ್ತಿಲ್ಲ ಪಾಪ ಅವನು ಕುಡುದನ ನಶೆಯಲ್ಲೇನೋ ಮಾತಾಡ್ತಾನೆ ಬಿಡ್ರಿ, ನಶೆ ಹೇಳಿದ್ಮೇಲೆ ನೆಟ್ಟಿಗೆ ಆಗ್ತಾನೆ. ನಶೆಯಲ್ಲಿ ಮಾತಾಡಿದ್ದನ್ನ ಹಚ್ಕೊಳ್ಬಾರ್ದು ಅಂತ ಜನಗಳಿಗೂ ಗೊತ್ತಿದೆ, ಲೌಕಿಕದವರಿಗೆ ಗೊತ್ತಿದೆ ಈ ಪಾಠ. ಕುಡಿದು ಬಾಯಿಗೆ ಬಂದಂಗೆ ಬೈತಾರೆ, ಒದರಾಡ್ತಾರೆ, ಏನು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿಬಿಡ್ತಾರೆ ನಿಶೆ ಇದ್ದಾಗ. ಆವಾಗ ಅವನು ಒಡೆಯೋದೆಷ್ಟತ್ತು, ಆದರೆ ಒಡಿಬಾರ್ದು. ಯಾಕಂದ್ರೆ ನಶೆಯಿಂದ ಮಾತಾಡಿದ್ದಾನಪ್ಪ ಅವನು ಪ್ರಜ್ಞೆ ಕಳ್ಕೊಂಡಿದ್ದಾನೆ, ಸತ್ತೋಗ್ಬಿಡ್ತಾನೆ ಹೊಡೆದ್ರೆ. ಬೇಡ, ಅವನ ಹತ್ರ ಶಕ್ತಿ ಇಲ್ಲ, ಬಲಹೀನದ ಲಕ್ಷಣ ಅದು ಕೂಗಾಡೋದು. ಆ ನಶೆ ಅವನನ್ನ ಶಕ್ತಿಹೀನನನ್ನಾಗಿ ಮಾಡಿದೆ ಅಂತ ಲೌಕಿಕ ಜನಗಳಿಗೆ ಜ್ಞಾನ ಇದೆ. ಹಾಗಾಗಿ ಯಾರೋ ಕುಡುಕರು ಕೆಡುಕರು ಏನೋ ಒದಾಡ್ತಾರಂತ ದಿನನಿತ್ಯ ನಾವು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಹಾಗೆ ನಾವು ಈ ಪ್ರಪಂಚದಲ್ಲಿ ಶಕ್ತಿಹೀನರಾಗಿದ್ದಾರೆ, ಅವರೆಲ್ಲ ನಶೆಯಲ್ಲಿದ್ದಾರೆ, ವಿಕಾರದ ನಶೆಯಲ್ಲಿದ್ದಾರೆ, ಎಲ್ಲ ಶಕ್ತಿಯನ್ನು ಕಳ್ಕೊಂಡು ಬಿಟ್ಟಿದ್ದಾರೆ. ಆ ಶಕ್ತಿ ಕಳ್ಕೊಂಡಿರೋದಕ್ಕೆ ಏನೆಲ್ಲ ಒದರಾಡ್ತಾ ಇದ್ದಾರೆ ಅವರು, ಅದನ್ನು ನಾವು ಕಿವಿಗೆ ತಗೋಬಾರ್ದು, ಅದರ ಒಳಗೆ ತಗೋಬಾರ್ದು. ಬದಲಿಗೆ ಅವ್ರ ಬಗ್ಗೆ ಆದಷ್ಟು ಈ ವಿಕಾರಗಳ ನಶೆ, ಈ ಭಯ ಹೋಗ್ಲಿ. ಅವಾಗ ಆತ ಊರುಗೌಡ ಆತನಿಗೆ ಶತ್ರು ಅಂತ ನೋಡ್ತಾನೇನೋ ಇಲ್ಲ. ಯಾಕಂದ್ರೆ ಅವನು ಎಕ್ಕಶ್ಚಿತ್ತ ಆತನಿಗೆ ಸಮಾನ ಇಲ್ಲಾಂದ್ರೆ ಆತನನ್ನ ಶತ್ರು ಅಂತ ಹೆಂಗ ತಗೊಳ್ತಾನೆ ಆತ ನೆಗ್ಲೆಕ್ಟ್ ಮಾಡಿ ಹೋಗ್ಬಿಡ್ತಾನೆ. ಹಾಗೆ ನಾವು ಕೂಡ ಯಾರನ್ನಾದ್ರೂ ಶತ್ರುಗಳು ಅಂತ ಅನ್ಕೊಳ್ತೀವಿ ಅಂದ್ರೆ ಅವ್ರ ಮಟ್ಟ ನಮ್ಮ ಮಟ್ಟ ಏನು ಬೇರೆ ಇಲ್ಲ, ಅದಕ್ಕಾಗಿ ನಮಗೆ ಅವ್ರ ಶತ್ರುಗಳು ಕಾಣ್ತಾರೆ. ಇದು 100% ನೋಟ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಯಾರ್ಯಾರ ಶತ್ರು ಅಂತ ನೀವು ಅನ್ಕೊಳ್ತೀರಲ್ಲ, ಅವ್ರ ಮಟ್ಟ ನಿಮ್ಮ ಮಟ್ಟ ಬೇರೆ ಇಲ್ಲ. ಅವ್ರ ಜ್ಞಾನದಲ್ಲಿ ಇದಾರೋ ಇಲ್ವೋ, ನೀವು ಕೂಡ ಅಷ್ಟೇನೆ. ಆ ಮಟ್ಟಕ್ಕೆ ನೀವಿದ್ರೆ ನಿಮಗೆ ಶತ್ರು ಅನಿಸೋದು, ನಿಮ್ಮೊಳಗಿನ ಭಯ ಅವನನ್ನ ದೊಡ್ಡದಾಗಿ ತೋರಿಸೋದು. ಯಾವಾಗ ನೀವು ಶಕ್ತಿವಂತರಾಗಿರ್ತೀರಿ, ಸಶಕ್ತರಾಗಿರ್ತೀರಿ, ಸದೃಢರಾಗಿರ್ತೀರಿ, ನಿರ್ಭಯರಾಗಿರ್ತೀರಿ, ಅವಾಗ ಯಾರ ಮಾತಿಗೂ ಜಗ್ಗಲ್ಲ ಬಗ್ಗಲ್ಲ. ನೀವು ಆನೆ ಹೋಗ್ತಾ ಇರುತ್ತೆ, ಶ್ವಾನ ಬೊಗಳ್ತಾ ಇರುತ್ತೆ ಅಂತ ಲೌಕಿಕದವರೇ ಹೇಳ್ತಾರೆ. ಈ ಮಾತು ಅದು ಅವ್ರ ಮಾತೇ ಇದು. ಅಂದ್ರೆ ಶಕ್ತಿವಂತರಾಗಿದ್ದವ್ರು ನಡ್ಕೊಂಡು ಹೋಗ್ಬೇಕಾದ್ರೆ 1000 ಜನ ಮಾತಾಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನಾವು ತಲೆ ಕೆಡಿಸ್ಕೊಳ್ತಾ ಇದ್ದೀವಿ. ಅವ್ರ ಮೇಲೆ ದ್ವೇಷ ಆಗ್ತಾ ಇದೆ, ನಮಗೆ ಅಸೂಯೆ ಆಗ್ತಾ ಇದೆ, ಭಯ ಆಗ್ತಾ ಇದೆ ತಿಳ್ಕೊಳ್ಳಿ. ಅವ್ರ ಬಗ್ಗೆ ನಿಮಗೆ ಭಯ ಇದೆ ಅಂದ್ರೆ ನೀವು ಅವ್ರ ಮಟ್ಟಕ್ಕಿಂತ ಕಡಿಮೆ ಇದ್ದೀರಿ ಅಂತ. ಅಂದ್ರೆ ಏನು ಮಾಡಬೇಕು? ಅವ್ರಿಗೆ ಹಣ ಬಲ ಇರ್ಬೋದು, ತೋಳ್ಬಲ ಇರ್ಬೋದು, ಜನಬಲ ಇರ್ಬೋದು, ಅಧಿಕಾರ ಬಲ ಇರ್ಬೋದು, ವಿಕಾರದ ಬಲ ಇರ್ಬೋದು, ಏನು ಬೇಕಾದ್ರೂ ದರ್ಪ ಇರಲಿ ಅವ್ರ ಹತ್ರ.
ಆದ್ರೆ ಆ ಎಲ್ಲ ಬಲಗಳನ್ನು ಮೀರಿಸುವ ಬಲ ಯೋಗದ ಬಲ, ನೆನಪಿನ ಬಲ, ಸ್ಮೃತಿಯ ಬಲ. ಸ್ಮೃತಿ ಸ್ವರೂಪರಾದರೆ ನೀವು ಶಕ್ತಿ ಸ್ವರೂಪರು. ಅದಕ್ಕೆ ಸ್ಮೃತಿಸೋ ಸ್ಥಿತಿ, ಸ್ಥಿತಿಸೋ ಗತಿ ಅಂತ ಹೇಳ್ತಾರೆ. ನಮ್ಮ ಸ್ಮೃತಿ ಯಥಾರ್ಥ ಆತ್ಮೀಯವಾಗಿ ಪರಮಾತ್ಮನ ನೆನಪಲ್ಲಿ ಇದ್ದದ್ದೇ ಆದರೆ ನಾವು ಸರ್ವಶಕ್ತಿವಂತರಾಗ್ತೀವಿ, ಸರ್ವ ಅಷ್ಟ ಶಕ್ತಿಗಳನ್ನು ಪ್ರಾಪ್ತಿ ಮಾಡಿಕೊಳ್ತೀವಿ, ನಾವು ಧೈರ್ಯವಂತರಾಗ್ತೀವಿ, ನಾವು ನಿರ್ಭಯರಾಗ್ತೀವಿ. ಆಗ ನಮಗಿಲ್ಲಿ ಯಾರೂ ಸರಿಸಾಟಿ ಇರೋದಿಲ್ಲ, ಅವರೆಲ್ಲ ಕೆಳಗಡೆ ಕಾಣಿಸ್ತಾರೆ. ಬೆಟ್ಟ ಗುಡ್ಡ ಹೂ ಮುಳ್ಳು ಕಲ್ಲು ಎಡುವುದು ತಾಕೋದು ಯಾರು ನಡೆಯೋರು, ಹಾರುವವರಿಗೆ ಇವೆಲ್ಲ ಸಮಸ್ಯೆನೇ ಅಲ್ಲ. ಹೇಗೋ ಹಾಗೆ ನಾವು ಯಾವಾಗಲೂ ಕೂಡ ಆತ್ಮಿಕ ನಶೆಯಲ್ಲಿ ಹಾರ್ತಾ ಇದ್ರೆ ಈ ಕೆಳಗಡೆ ಬೊಗಳುವಂತಹ ಅರ್ಥಾರ್ಥ ಶಬ್ದಗಳನ್ನು ಬಳಸಬಾರ್ದು, ಬಟ್ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಅಷ್ಟೆ. ಆ ಥರ ವಿಚಾರಗಳನ್ನು ಹೇಳೋದ್ರಿಂದ ನಿಮಗೆ ನೆನಪಿರುತ್ತೆ ಅಂತ ಅಷ್ಟೆ. ಬಟ್ ಎಲ್ಲರೂ ಆತ್ಮರೆಯಲ್ಲಿ, ಎಲ್ಲರಿಗೂ ಆತ್ಮಗೌರವ ಇದೆ. ಅದರ ಪಾತ್ರದ ದೃಷ್ಟಿಯಲ್ಲಿ ಯಾರು ಏನೇ ನಿಮಗೆ ಚುಚ್ಚಿ ಮಾತಾಡಿದ್ರು, ಯಾರು ಏನೇ ನಿಮಗೆ ಕಾಲಿಡದೆ ಹೇಳಿದ್ರು, ಯಾರು ನಿಮಗೆ ಅವಮಾನ ಮಾಡಿದ್ರು, ಅವ್ರ ಕೆಳಗಿರೋರು ನಿಮಗೆ ಎಫೆಕ್ಟ್ ಆಗಲ್ಲ, ನೀವು ಮೇಲೆ ಅರ್ಥ ಇರ್ತೀರಿ. ಹಂಗೆ ಬ್ರಹ್ಮ ಮಮ್ಮ ದಾದಿಗಳಿಗೆಲ್ಲರಿಗೂ ಆದಿಯಲ್ಲಿನೇ, ಯಜ್ಞದ ಆದಿಯಲ್ಲಿನೇ ಅವ್ರು ಇನ್ನೂ ಆಗತಾನೇ ಯೋಗ ಆರಂಭ ಮಾಡಿದ್ರು ಕೂಡ ಅವ್ರಿಗೆ ಎಷ್ಟು ಎಫೆಕ್ಟು, ಎಷ್ಟು ಹಿಂಸೆ, ಎಷ್ಟು ಅವಮಾನ, ಎಷ್ಟು ನಿಂದನೆ, ಏನೆಲ್ಲ ಬರೆದ್ರು ಪೇಪರಲ್ಲಿ ಬ್ರಹ್ಮ ಬಾಬರವ್ರ ಬಗ್ಗೆ, ಯಜ್ಞದ ಬಗ್ಗೆ. ಗೊತ್ತಿಲ್ಲದೆ ಇರೋರು ಓದೋರಿಗೆ ಎಷ್ಟೆಲ್ಲ ಅದು ಅಪಾರ್ಥ ಆಗಬಹುದು. ಊಹೆನು ಮಾಡದೆ ಅಂತ ಒಂದು ದ್ವೇಷವನ್ನು ಸಾಧಿಸ್ಲಿಕ್ಕೆ ಲೌಕಿಕದವರು ಆ ರೀತಿಯಲ್ಲಿ ಮಾಡಿದರು. ಅನೇಕ ಹೆಸರಿಗೆ ಮಸಿ ಬಳಸುವಂತಹ, ಏನೆಲ್ಲ ಕೆಟ್ಟ ಕೆಟ್ಟದಾಗಿ ತೋರಿಸುವಂತಹ ಕಾರ್ಯವನ್ನು ಅವತ್ತಿನ ದಿನಪತ್ರಿಕೆಗಳಲ್ಲಿ ಮಾಡಿದ್ರು. ಕೆಲವರು ಡೈರೆಕ್ಟ್ ಆಗಿ ಬಂದು ಬೈದರು, ಕೆಲವರು ಸಂಘಟನೆ ಮಾಡಿಕೊಂಡು ದ್ವೇಷದ ದಳ್ಳುರಿಯನ್ನು ಹೊತ್ತುಕೊಂಡು ಬೆಂಕಿ ಹಚ್ಚಬೇಕು ಅಂತ ಬಂದರು. ಅಷ್ಟೆಲ್ಲ ಆದರೂ ಕೋರ್ಟಿಗೆ ಹಾಕಿದ್ರು, ಇವ್ರು ಮಾಡ್ತಾ ಇರೋದೇ ತಪ್ಪು ಅಂತ. ಅದಾದ ಮೇಲೆ ಸಾಯಿಸೋದಕ್ಕೂ ಪ್ರಯತ್ನ ಪಟ್ಟ. ಇದಕ್ಕಿಂತ ಶತ್ರು ಯಾರಾದ್ರೂ ಇರ್ತಾರೋ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸಂಘಟನೆಗೆ, ಒಂದು ಸಂಸ್ಥೆಗೆ? ಅಪಪ್ರಚಾರ ಮಾಡೋರು, ಕಂಪ್ಲೇಂಟ್ ಮಾಡೋರು, ಬೆಂಕಿ ಹಚ್ಚಲಿಕ್ಕೆ ಬರೋರು, ಜೀವನ ತೆಗಲಿಕ್ಕೆ ಬರೋರು, ಇದಕ್ಕಿಂತ ಅವ್ರು ಯಾರನ್ನ ದುರ್ದ್ವೇಷಿಗಳಂತ ಅನ್ಲಿಕ್ಕೆ ಸಾಧ್ಯ? ಅಂತಂತವ್ರು ಬಂದರೂ ಕೂಡ ಇವರು ತುಂಬಾ ಮೇಲೆ ಎತ್ತಿ ಇವ್ರ ಸ್ಥಿತಿ, ಅನಾದಿಯಲ್ಲಿದ್ರು ಇವರು, ಸಾರದಲ್ಲಿದ್ರು ಇವರು, ಬೀಜ ರೂಪದಲ್ಲಿದ್ರು ಇವರು, ಅವಾಗಲೇ ಸಾಕ್ಷಿಯಾಗಿದ್ರು. ಇವ್ರು ಯಾರು ಇವರಿಗೆ ಶತ್ರುಗಳೇ ಅಲ್ಲ ಅಂತ ಅನಿಸಿದ್ದಕ್ಕೆ ಇವರೆಲ್ಲ ನನ್ನ ಸಂತಾನ, ನನ್ನ ಮಕ್ಕಳು ಅಂತ ಪ್ರೀತಿ ಮಾಡೋದಕ್ಕೆ ಬಂತು. ಬಾ ಮಗು ಅಂತ ಕರೆದ್ರು, ಅವೋ ಬಚ್ಚೆ ಮೀಠೆ ಬಚ್ಚೆ ಅಂತ ಕರೆದ್ರು. ಅವ್ರದ್ದು ಕೋಪ, ದಳ್ಳುರಿ, ದ್ವೇಷ, ಭಯ ಎಲ್ಲೋ ಸರ್ರ ಅಂತ ಕರಗಿ ನೀರಾಗಿ ಹೋಯಿತು. ಹಂಗೆ ಪ್ರೀತಿಸಕ್ಕೆ ಯಾಕೆ ಬಂತವ್ರು ಅಂತಂದ್ರೆ ಅವ್ರಿಗಿಂತನೂ ಇವ್ರು ತುಂಬ ಮೇಲೆ ಸ್ಥಿತಿಯಲ್ಲಿ ಇದ್ರು, ಅವ್ರು ತುಂಬ ಕೆಳಗಿದ್ರು. ಅವ್ರನ್ನ ದ್ವೇಷಿಗಳಂತ ಹೆಂಗೆ ಅನ್ಕೊಳ್ಳೋದು? ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತೀವಿ ಅಂತ. ಸಾಕ್ಷಿ ಆಗಿಬಿಟ್ರು, ಸಮಾವೇಶ ಮಾಡ್ಕೊಂಡ್ಬಿಟ್ರು, ಅಳವಡಿಸಿಕೊಂಡು ಬಿಟ್ರು, ತಾಳ್ಮೆಯಿಂದ ಇದ್ದುಬಿಟ್ರು. ಇವತ್ತು ಯಜ್ಞ ಇಡೀ ಜಗತ್ತಿನಿಬ್ಬರಿಗಾಗಿ ನೋಡುವಂತೆ ಬೆಳೀತಾ ಇದೆ. ಅಷ್ಟು ಇಡೀ ಯಜ್ಞಕ್ಕೆ ಅಷ್ಟೆಲ್ಲ 300 ಜನ ಕನ್ಯರನ್ನು ಕಟ್ಕೊಂಡೇ ಬ್ರಹ್ಮಬಾಬಾ ಒಂದು ಚೂರು ಅಲಗಾಡ್ಲಿಲ್ಲ ಅಂದರೆ ಅವ್ರ ಸ್ಥಿತಿಯ ಮಟ್ಟ ಹಾಗಿತ್ತು. ಅದಕ್ಕೆ ಇವ್ರು ಯಾರು ದ್ವೇಷಿಗಳು ಅಂತ ಕಾಣಿಸ್ಲಿಲ್ಲ. ಕೊಲೆ ಮಾಡಕ್ಕೆ ಬಂದವನ್ನೇ ಅವರು ದ್ವೇಷ ಮಾಡಲಿಲ್ಲ ಅಥವಾ ಅವ್ರನ್ನ ಕೋಪ ಬಳಿ. ಯಾಕಂದ್ರೆ ಇವ್ರ ಹತ್ರ ಭಯನೇ ಇಲ್ಲ. ನಿರ್ಭಯ ಸ್ಥಿತಿಯಲ್ಲಿ ಇದ್ದವ್ರನ್ನ ಯಾರು ಅಲಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಲೌಕಿಕ ಮೇಲೆ ಸ್ಥಿತಿ ಎತ್ತರದಲ್ಲಿರುವವರನ್ನ ಯಾವ ಮುಳ್ಳು ಕಲ್ಲು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಕೂಡ ನಮ್ಮ ಸ್ಥಿತಿಯನ್ನು ಸದಾಕಾಲ ಮೇಲೆ ಇಟ್ಕೊಂಡು, ಒಂದ್ಸಲ ರಾಮಕೃಷ್ಣ ಪರಮಹಂಸರು ಇದಕ್ಕೊಂದು ಮಾತು ಹೇಳ್ತಿದ್ರು. ನೋಡ್ಲಿಕ್ಕೆ ಹೊರಗಡೆ ಲೋಕದ ದೃಷ್ಟಿಯಲ್ಲಿ ದೊಡ್ಡ ದೊಡ್ಡ ಪಂಡಿತರು, ಜ್ಞಾನಿಗಳಂತ ಅನಿಸ್ಕೊಂಡಿರೋರು, ಸಮಾಜ ಸುಧಾರಣೆ ಮಾಡ್ತಾ ಇರೋರು, ಜಗತ್ತಿನ ಕಣ್ಣಿಗೆ ಬಹಳ ಶ್ರೇಷ್ಠ ವ್ಯಕ್ತಿಯಾಗಿರೋರು, ಅಂಥವ್ರ ಬಗ್ಗೆ ಕೆಲವರು ಬಂದು ರಾಮಕೃಷ್ಣ ಅವ್ರ ಹತ್ರ ಹೇಳ್ತಾರೆ, ಹೆಂಗೆ ಇವರು ಅಂತ. ಅವರಿಗೆ ಸೂಕ್ಷ್ಮತೆಗಳು ಗೊತ್ತಾಗ್ತವೆ. ಜನಗಳಿಗೆ ಹೊರಗಿಂದ ಮಾತ್ರ ಗೊತ್ತಾಗತ್ತ, ಒಳಗಿಂದು ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗತ್ತ. ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ,
ಕೆಲವರು ನೋಡಲಿಕ್ಕೆ ತುಂಬ ಎತ್ತರದಲ್ಲಿದ್ದಾರೆ ಅಂತ ಜಗತ್ತಿಗೆ ಅನಿಸುತ್ತೆ, ಆದರೆ ಅವ್ರ ದೃಷ್ಟಿ ತುಂಬ ಕೆಳಗಿರುತ್ತೆ. ಅಂದರೆ ಅವರು ಹೆಸರು ಕೀರ್ತಿಯಿಂದ ಬಿದ್ದು ಬಿಡ್ತಾರಲ್ಲ ಅಂಥವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇವರು. ಹತ್ತು ಬೇಕಾದಷ್ಟು ಎತ್ತರದಲ್ಲಿ, ಆಕಾಶದ ಎತ್ತರದಲ್ಲಿ ಹಾರ್ತಾ ಇದ್ರು ಕೂಡ ಅದರ ದೃಷ್ಟಿ ಯಾವಾಗಲೂ ಸತ್ತಿರುವ ಶವಗಳ ಮೇಲೆ ಅಥವಾ ಸತ್ತಿರುವ ಮೀನುಗಳ ಕಡೆಗೆ ಇರುತ್ತದೆ. ಕೆಳಗಡೆನೆ ದೃಷ್ಟಿ ಇರುತ್ತೆ. ಎತ್ತರದಲ್ಲಿ ನೋಡ್ಲಿಕ್ಕಿದೆ, ಅದರ ದೃಷ್ಟಿಯಲ್ಲಿ ಕೆಳಗಿರುತ್ತೋ, ಕೊಳೆತಿರೋದ್ರ ಬಗ್ಗೆ, ಸತ್ತಿರೋದ್ರ ಬಗ್ಗೆ. ಅದೇ ತರಹ ಕೆಲವರು ಜ್ಞಾನಿಗಳು ಅನಿಸ್ಕೊಂಡವರು, ಪಂಡಿತರು ಅನ್ನಿಸ್ಕೊಂಡಿರೋರು ಹೆಂಗಿದ್ದಾರೆ ಅಂದರೆ, ನೋಡ್ಲಿಕ್ಕೆ ಹೊರಗಿನ ಕಣ್ಣಿಗೆ ಸಮಾಜ ಸುಧಾರಕರು, ಒಳ್ಳೆಯವರು ಅಂತ ತೋರಿಸ್ಕೊಳ್ತಿದ್ದಾರೆ. ಹೆಸರು ಕೀರ್ತಿ ಇದರಿಂದ ಬಿದ್ದು ಅವರ ದೃಷ್ಟಿ ತುಂಬ ಚಿಕ್ಕದು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಹಾಗೆ ನಾವು ಸುಮ್ಮನೆ ಯೋಗಿಗಳಾಗಿ ಯೋಗ ಮಾಡ್ತಾ ಇದ್ದೀವಿ, ಬ್ರಹ್ಮಕುಮಾರಿಸಲ್ಲಿದ್ದೀವಿ, ನಾವು ಹಿಂಗೆ ಮಾಡ್ತೀವಿ, ಹಂಗೆ ಮಾಡ್ಕೊಳ್ತೀವಿ ಅಂತ ಜಗತ್ತಿಗೆ ತೋರಿಸೋದ್ರಿಂದ ಏನು ಲಾಭ ಇಲ್ಲ. ನಾವು ಎಲ್ಲಿದ್ದೀವಿ, ಹೇಗಿದ್ದೀವಿ, ಸಿಂಪಲ್ ಆಗಿರಿ, ಆದರೆ ಸ್ಥಿತಿಯಿಂದ ತುಂಬ ಮೇಲೆ ಇರಿ. ಯಾಕಂದರೆ ಬ್ರಹ್ಮ ಬಾಬಾ ಯಾವತ್ತೂ ಜಗತ್ತಿನ ಮುಂದೆ ಪ್ರತ್ಯಕ್ಷ ಆಗ್ಲಿಕ್ಕೆ ನೋಡಲಿಲ್ಲ, ಉಗಳಿಸ್ಲಿಕ್ಕೆ ಒಡಗಿಸ್ಕೊಳ್ಳಿಕ್ಕೆ ನೋಡಲಿಲ್ಲ. ಅಷ್ಟು 300 ಜನ ಕನ್ಯೆಯರನ್ನ ತಪಸ್ಸು ಮಾಡಿಸಿ ಇಡೀ ಜಗತ್ತಿನಾದ್ಯಂತ ಜ್ಞಾನಕ್ಕೆ ಪಸರಿಸಿದ್ರು ಕೂಡ ಒಂದು ಚೂರು ಅವರು ಎಲ್ಲೂ ಹೇಳ್ಕೊಳ್ಳಿಲ್ಲ. ಗುಪ್ತ ಸಮಾವೇಶ. ತೋರಿಸ್ಕೊಳ್ಳೋದು ಅಂತ ಬರಬಾರ್ದು, ನನ್ನ ಹೆಸರು ಅಂತ ಬರಬಾರ್ದು, ಕೀರ್ತಿ ಅಂತ ಬರಬಾರ್ದು, ನಾನು ಬೆಳಿಬೇಕು ಅಂತ ಬರಬಾರ್ದು, ನನ್ನ ಹೊಗಳಬೇಕು ಅಂತ ಬರಬಾರ್ದು, ನನ್ನಿಂದ 4 ಜನ ಇರಬೇಕು ಅಂತಲ್ಲ, ನನ್ನ ಇವ್ರು ಚೆನ್ನಾಗಿ ನೋಡ್ಕೊಳ್ಬೇಕು. ಇವೆಲ್ಲ ಕೂದೃಷ್ಟಿಗಳು, ಬಹಳ ಕೆಳಗಿನ ಮಟ್ಟದ ದೃಷ್ಟಿ. ನಾನು ನಿರ್ಭಯನಾಗಿದ್ದರೆ ನಾನು ಅಖೇಲ, ಏಕ್ ಬಾಪ್ ದೂಸರಾ ನ ಕೋಯಿ, ಏಕ್ ಬಲ್ ಏಕ್ ಭರೋಸಾ. ನನ್ನ ಆತ್ಮದ ಮೇಲೆ ಅವಲಂಬನೆ, ನಾನು ಸ್ವಾವಲಂಬನೆ ಹೊರತಾಗಿ ನಾನು ಪರಾವಲಂಬನೆ ಆಗಿಲ್ಲ ಅಂದರೆ ನೀನು ನಿರ್ಭಯನಾಗಿರುತ್ತೆ. ನಿನ್ನ ಹತ್ರ ಭಯ ಇಲ್ಲ. ಭಯ ಇಲ್ಲ ಅಂದರೆ ನಿನ್ನ ಯಾರು ದ್ವೇಷ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ಯಾರು ಬೇಕಾದರೂ ದ್ವೇಷ ಮಾಡಿದ್ರು ನೀನು ಅವ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಮಾತೇ ಇರೋದಿಲ್ಲ. ಯಾಕಂದ್ರೆ ನೀನು ನಿರ್ಭಯ ಅಂದರೆ ತುಂಬ ಮೇಲ್ಮಟ್ಟದಲ್ಲಿ ಇರ್ತೀಯ. ಹಾಗೆ ಇವರೆಲ್ಲ ಕೆಳಗಡೆ ಇರೋರ ಬಗ್ಗೆ ನಿನ್ನ ತಲೆನೇ ಕೆಡಿಸ್ಕೊಳ್ಳೋದು. ಅವ್ರು ಅವಮಾನ ಮಾಡೋರು ಮಾಡ್ಕೊಳ್ಳಿ, ನಿಂದನೆ ಮಾಡೋರು ಮಾಡ್ಕೊಳ್ಳಿ, ಚಾಡಿ ಹೇಳೋರು ಹೇಳ್ಕೊಳ್ಳಿ, ಅವ್ರದ್ದು ಅಷ್ಟೇ ಕೆಳಗಡೆನೇ ಇರೋದು. ಅವ್ರ ಪಾರ್ಟ್ ಇದ್ದಾಗ ಇದ್ದುಕೊಳ್ಳಿ, ನೀನು ಮಾತ್ರ ಮೇಲೆ ಇರಬೇಕು. ಹಾಗೆ ಯಾವಾಗ ನಾವು ಬೇರೆಯವರನ್ನು ಕ್ಷಮಿಸ್ಲಿಕ್ಕೆ, ಅವ್ರ ಮೇಲೆ ದಯ ತೋರಿಸ್ಲಿಕ್ಕೆ, ಅವರಿಗೆ ಸಾಂತ್ವನ ಹೇಳೋದಕ್ಕೆ, ಅವ್ರ ಬಗ್ಗೆ ಶುಭ ಭಾವನೆ ಮಾಡಲಿಕ್ಕೆ ಯಾವಾಗ ಸಾಧ್ಯ ಅಂದರೆ, ಯಾವಾಗ ನಿಮ್ಮಲ್ಲಿ ಭಯದ ಲವಲೇಶ ಮಾತ್ರ ಇರೋದಿಲ್ಲ. ಆಗ ಭಯನೇ ಎಲ್ಲದೂ ಕೂಡ ಮಾಡಿಸುವಂಥದ್ದು. ನಿಮ್ಮನ್ನು ದ್ವೇಷಕ್ಕೆ ಎಳೆಯೋದು, ನಿಮ್ಮನ್ನು ನಿಂದನೆಗೆ ಎಳೆಯೋದು, ಚಾಡಿಗೆ ಎಳೆಯೋದು, ಪರಚಂತನೆಗೆ ಎಳೆಯೋದು, ದ್ವೇಷಕ್ಕೆ ಎಳೆಯೋದು, ಮೋಹಕ್ಕೆ ಎಳೆಯೋದು, ಇವೆಲ್ಲವೂ ಕೂಡ ಭಯಕ್ಕೆ ಕಾರಣ. ಭಯದಿಂದಲೇ ಇವೆಲ್ಲ ಉತ್ಪತ್ತಿ ಆಗಿರೋದು. ನೀವು ನಿರ್ಭಯ ಆಗಿದ್ರಿ ಅಂತಂದ್ರೆ, ಜೀವದ ಹಂಗೆ ತೊರೆದು ಕೂತಿರುವ ನಿರ್ಭಯ ನಿರಾಕಾರ ಸ್ಥಿತಿಯಲ್ಲಿರುವ ಬ್ರಹ್ಮನಿಗೆ ಚಾಕು ತಗೊಂಡು ಇರ್ಲಿಕ್ಕೆ ಬಂದವನು ಅವನು ಕಾಣಿಸ್ಲೇ ಇಲ್ಲ. ಯಾಕಂದ್ರೆ ಭಯನೇ ಇಲ್ಲ ಅವರಿಗೆ. ಶರೀರವನ್ನು ಅವ್ರು ಬಿಟ್ಟಾಗಿತ್ತು ಆಲ್ರೆಡಿ. ಶರೀರ ಇವನೇನು ಕೊಲೆ ಮಾಡೋದು? ಶರೀರದ ಬಗ್ಗೆ ಅಯ್ಯೋ ಶರೀರ ಇಲ್ಲ ಅಂದ್ರೆ ಹೆಂಗೆ ಅಂದ್ರೆ ಅವ್ರಿಗೆ ಚಿಂತೆ ಆಗಬೇಕು. ಶರೀರ ಬಿಟ್ಟಿರೋರಿಗೆ ಶರೀರದ ಬಗ್ಗೆ ಯಾಕೆ ಚಿಂತೆ? ಹಾಗೆ ನಮಗ ನಾವೇ ಸುರಕ್ಷರಾಗಿದ್ದಾಗ, ನಮಗ ನಾವೇ ಸ್ವಶಕ್ತಿವಂತರಾದಾಗ, ನಾವೇ ನಿರ್ಭಯ ನಿಶ್ಚಿಂತರಾದಾಗ, ಸ್ವ ಅವಲಂಬಿಗಳಾದಾಗ, ಸ್ವ ಅಭಿಮಾನಿಗಳಾದಾಗ, ಸ್ವರೂಪರಾದಾಗ, ಸ್ವಮಾನಧಾರಿಗಳಾದಾಗ, ಸ್ವಸ್ಮೃತಿಯಲ್ಲಿದ್ದಾಗ ನಾವು ಮೇಲೆ ಇರ್ತೀವಿ ತುಂಬ. ಆಗ ಯಾರ ಬಗ್ಗೆನೂ ನನಗ ಒಂದು ಸಂಕಲ್ಪದಲ್ಲಿಯೂ ದ್ವೇಷ, ಅಸೂಯೆ, ಸೆಳೆತ, ಮೋಹ, ಚಿಂತೆ, ಭಯ ಏನೂ ಇರೋದಿಲ್ಲ. ಇನ್ನೊಬ್ಬರ ಬಗ್ಗೆ ಪರಚಿಂತನೆ ಮಾಡೋದಿಲ್ಲ, ಅವ್ರ ಬಗ್ಗೆ ಸಂಕಲ್ಪದಲ್ಲೂ ಕೂಡ ನಾವು ಮಾಡೋದಿಲ್ಲ. ಅವ್ರು ಬೇಕಾದಷ್ಟು ಕುಣಿದು ಹೋಗಿರಲಿ, ನಮಗೆ ಸಮಸ್ಯೆ ಇಲ್ಲ. ನನ್ನ ಚಿಂತೆ ಬೇರೆ ಇದೆ. ಬಸವಣ್ಣರು ಹೇಳ್ತಾರೆ, ನನಗೆ ಚಿಂತೆ ಏನಂದ್ರೆ ನನಗೆ ಭಗವಂತ ಒಲಿತಾನೋ ಒಲಿಯನೋ ಅನ್ನುವ ಚಿಂತೆ ಸಾಕಷ್ಟಿದೆ ಅಂತ ಹೇಳ್ತಾನೆ. ಬೇರೆಯವ್ರ ಚಿಂತೆ ಯಾಕೆ ಮಾಡಲಿ ಅಂತನಂತ, ನನಗಷ್ಟು ಟೈಮ್ ಇಲ್ಲ ಅಂತ. ಹಾಗೆ ಯಾರು ಸ್ವಸ್ಮೃತಿಯಲ್ಲಿದ್ದು ಆ ಪರಮಾತ್ಮನ ನೆನಪಲ್ಲಿದ್ದು ಸದಾಕಾಲ ಮೇಲೆ ಇರ್ತಾರೆ, ಆ ನಿರ್ಭಯ ನಿಶ್ಚಿಂತ ಸ್ವಾವಲಂಬನ ಸ್ಮೃತಿಯಲ್ಲಿ ಇರ್ತಾರೆ, ಅವರಿಗೆ ಜಗತ್ತಿನ ಬಗ್ಗೆ ಚಿಂತೆ ಮಾಡಲಿಕ್ಕೆ ಹೋಗೋದಿಲ್ಲ. ಅಷ್ಟು ಟೈಮ್ ಅವರಿಗೆ ಇರೋದಿಲ್ಲ.
ಹಾಗಂತ ಬೇರೆಯವ್ರ ಬಗ್ಗೆ ಏನೂ ಇಲ್ಲವ, ಬರೀ ಶುಭ ಭಾವನೆ ಮಾತ್ರ ಮಾಡ್ತಾರೆ, ಬರೀ ಪ್ರೀತಿ ಮಾಡ್ತಾರೆ, ಬರೀ ಅವರಿಗೆ ದಯೆ ತೋರಿಸ್ತಾರೆ, ಅವ್ರಿಗೆ ಒಳಿತನ್ನು ಬಯಸ್ತಾರೆ ಬಿಟ್ಟರೆ ಅವ್ರನ್ನ ಮೋಹ ಮಾಡಲಿಕ್ಕಾಗಲಿ ಅವ್ರನ್ನ ದ್ವೇಷ ಮಾಡಲಿಕ್ಕಾಗಲಿ ಅವ್ರ ಹತ್ರ ಟೈಮ್ ಇಲ್ಲ. ಅವರು ಉದ್ಧಾರಕ್ಕಾಗಿ ಶುಭ ಭಾವನೆ ಮಾಡ್ತಾರೆ ಬೇಕಾದರೆ, ಆದರೆ ಒಳಗಡೆ ಮಾತ್ರ ಬೇರೆ ಯಾರ ಬಗ್ಗೆ ಇರೋದಿಲ್ಲ. ತಾನಾಯಿತು, ತನ್ನ ಪರಮಾತ್ಮ ಆಯಿತು ಚಿಂತನೆಯಲ್ಲೇ ಇರುತ್ತದೆ. ಇಷ್ಟು ನಾವು ಸದಾಕಾಲ ಸ್ವಸ್ಮೃತಿಯಲ್ಲಿದ್ದು ರಾಜಯೋಗವನ್ನು ಯಥಾರ್ಥವಾಗಿ ಮಾಡುವ ನಿರ್ಭಯ ಸ್ವರೂಪರಾದಾಗ ಮಾತ್ರನೇ ನಾವು ಯಾರಿಗೂ ಸಂಕಲ್ಪದಲ್ಲಿಯೂ ಕೂಡ ದುಃಖ ಶಾಂತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆಗ ಮಾತ್ರ ನಾವು ನಿಜವಾದ ಅಹಿಂಸಾವಾದಿಗಳಾಗಲಿಕ್ಕೆ ಸಾಧ್ಯ. ಆ ರೀತಿಯಾಗಿ ನಮ್ಮ ಬದುಕನ್ನು ಇಟ್ಟುಕೊಳ್ಳೋಣ. ಮತ್ತು ಒಂದೊಂದು ಮಿನಿಟ್ ಈ ಯೋಗದ ಪರ್ಫೆಕ್ಷನನ್ನು ನಿನ್ನೆಯ ಕ್ಲಾಸಿನಲ್ಲಿ ಹೇಳಿದಂತೆ 1 ಮಿನಿಟಿನ ಪರ್ಫೆಕ್ಟ್ ಯೋಗಿಗಳಾಗಿ ಅದಾದ ಮೇಲೆ ನಿಮ್ಮ ಜೀವನವೇ ಬದಲಾಗುತ್ತೆ, ನಿಮ್ಮ ಪುರುಷಾರ್ಥವೇ ಬೇರೆಯಾಗತ್ತೆ. ಹಾಗಾಗಿ 1 ಗಂಟೆಗಳ ಕಾಲ ಸದಾ ದೈವಿ ಗುಣದಲ್ಲಿರುವಂಥ ಅಭ್ಯಾಸ, ಒಂದಷ್ಟು ಮೌನದಲ್ಲಿರುವಂಥ ಅಭ್ಯಾಸ, 1 ಮಿನಿಟ್ ಪರ್ಫೆಕ್ಟ್ ಯೋಗ ಆಗಬೇಕಷ್ಟೆ. 1 ಮಿನಿಟ್ 60 ಸೆಕೆಂಡು ನನ್ನ ಚಿತ್ತ ಚಾಂಚಲ್ಯ ಆಗದಂತೆ, ನನ್ನ ಮನಸ್ಸು ಯಾವುದೇ ಸಂಕಲ್ಪಗಳಿಗೆ ಹೋಗದಂತೆ ಸಂಕಲ್ಪಾತೀತ ಸ್ಥಿತಿ 1 ನಿಮಿಷಕ್ಕಾಗಿ ಮಾಡಿಕೊಳ್ಳಿ. ಈ ಅಭ್ಯಾಸ ಮತ್ತೆ 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 ಒಂದೇ ಸಲ ಆಗಲಿಲ್ಲ ಅಂತ ಬಿಡಬೇಡಿ, 1 ಸಲ ಆಗತ್ತೆ. ಸಾಧನೆ ಯಾವತ್ತು ಪ್ರಯತ್ನ ಮಾಡುವವನ ಸ್ವತ್ತೇ ಹೊರತಾಗಿ ಭಯಪಡುವವನ ಸ್ವತ್ತಲ್ಲ. ಹಾಗಾಗಿ ಪ್ರಯತ್ನ ಮರಳಿ 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 ಮಾಡಿ. ಹಾಗೆ ಮಾಡ್ತಾ 1 ಮಿನಿಟ್ ಯೋಗಿಗಳು ನಾವು ಪರ್ಫೆಕ್ಟ್ ಆದರೆ ಆಮೇಲೆ ನಮ್ಮ ಜೀವನದ ದಿಕ್ಕು, ನಮ್ಮ ಪುರುಷಾರ್ಥದ ದಿಕ್ಕು, ನಮ್ಮ ಸ್ಥಿತಿ ಬೇರೆ ಲೆವೆಲ್ಗೆ ಹೋಗೋದನ್ನು ತಾವೆಲ್ಲರೂ ಕೂಡ ಅನುಭವ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡಿ. ಅಚ್ಚ ಓಂ ಶಾಂತಿ.